ಸತ್ಯವೇದನ ಕೀರ್ತನೆಗಳು 34 ತಿಳಿಸ್ಕೋಣ. ಎಲ್ಲರೂ ನಿಂತ್ಕೊಳ್ಳೋರಾಗಿ Psalms 34 11ನೇ ವಚನದಿಂದ 22ನೇ ವಚನದವರೆಗೂ ಓದುವುದಾಗಿದ್ದೇವೆ. ಫ್ರಮ್ ವರ್ಸ್ 11-22. 22ನೇ ವಚನ ನಾವು ಉತ್ತರ ಪತ್ರಿಕೆ ಓದ್ತೇವೆ. 21ನೇ ವಚನದವರೆಗೂ 22ನೇ ವಚನ ನಾವು ಒಟ್ಟಾಗಿ ಓದ್ತೇವೆ. 21ನೇ ವಚನದವರೆಗೂ ನಾವು ಉತ್ತರ ಪತ್ರಿಕೆ ಓದಿಕೊಳ್ಳೋಣ. ಮೊದಲನೇ ವಚನ ನನ್ನ ಬಳೆಗಡೆ ಓದಬೇಕಾದ್ರೆ 2ನೇ ವಚನ ನನ್ನ ಎಡಗಡೆ ಓದಬೇಕು. ಅದೇ ತರ 22ನೇ ವಚನ ಒಟ್ಟಾಗಿ ಓದುವುದಾಗಿದ್ದೇವೆ. ನನ್ನ ಬಲಗಡೆ ಇರೋರು 11ನೇ ವಚನ ಓದ್ಬೇಕಂತ ನಾನು ಕೇಳ್ಕೊಳ್ತೇನೆ. ಮಕ್ಕಳಿಲ್ಲ ವಚನ ಒಟ್ಟಾಗಿ ಓದಿಕೋಣ. ಹಾಲೆಲೂಯಾ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಕಾಲ ದಿನಗಳಲ್ಲಿ ನಮ್ಮನ್ನು ಎಲ್ಲಾ ಕಷ್ಟದಿಂದ ಬಿಡಿಸಿದ ಆತನಾಗಿ ನಮ್ಮನ್ನ ಆತನ ಒಂದು ಮಂದಿರದಲ್ಲಿ ಆತನ ದೇವಾಲಯದಲ್ಲಿ ನಾವು ನೋಡುತ್ತೇವೆ. ಆತನ ಒಂದು ಸನ್ನಿಧಿಯನ್ನು ನಮ್ಮ ನಡೆಸಿದ್ದಾನೆ. ಪ್ರಿಯರೇ, ನಾವು ಬಂದಿರುವಂತ ಎಲ್ಲರೂ ನಮ್ಮ ಒಂದು ಇಚ್ಛೆಯಿಂದ, ನಮ್ಮ ಒಂದು ಆಸೆಯಿಂದ, ನಮ್ಮ ಒಂದು ಚಿತ್ತದಿಂದ, ಆಲೋಚನೆಯಿಂದ ಬಂದವರಲ್ಲ. ದೇವರು ತಾನೇ ಯೇಸು ಕ್ರಿಸ್ತನೇ ತನ್ನ ಸ್ವರತ್ವವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡು ಆತನಾಗಿ ಆತನ ಮುಂಭಾಗದಲ್ಲಿ ನಿಲ್ಲಿಸಿದ್ದಾನೆ. ಅದಕ್ಕಾಗಿ ನಾವು ಎಷ್ಟು ಸ್ತೋತ್ರ ಮಾಡಿದ್ರು ಸಾಕು. ನಮಗೆ ಯಾವ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ. ಆದ್ರೆ ಯೇಸು ಕ್ರಿಸ್ತ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿದ್ದಾರೆ. ಆ ಯೋಗ್ಯತೆಯಲ್ಲಿ ನಾವು ಇಲ್ಲಿ ಬಂದು ನಿಂತಿದ್ದೇವಲ್ಲ, ಅದಕ್ಕಾಗಿ ನಮ್ಮನ್ನೇ ಒಪ್ಪಿಸಿಕೊಳ್ಳೋಣ. ಜಸ್ಟ್ ಥಿಂಕ್ ಅಂಡ್ ಸಿ. ನೀವು ಸ್ವಲ್ಪ ಯೋಚನೆ ಮಾಡುವುದಾದ್ರೆ ಎಷ್ಟು ಕಾರ್ಯಗಳ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಕಳೆದ ವಾರದಲ್ಲಿ, ಕಳೆದ ದಿನಗಳಲ್ಲಿ. ಪ್ರಿಯರೇ, ಒಂದು ಕ್ಷಣ ಕೂಡ ನಮ್ಮನ್ನು ಕೈ ಬಿಡಕಾದಂತ ದೇವನಾಗಿದ್ದಾನೆ. ಒಳ್ಳೆಯ ದೇವನಾಗಿದ್ದು, ಕುರುಬನಾಗಿದ್ದು ನಮ್ಮನ್ನು ನಡೆಸಿದ್ದಾನಲ್ಲ. ನಮ್ಮನ್ನೇ ಒಪ್ಪಿಸಿಕೊಟ್ಟು ಈ ಆರಾಧನೆಯಲ್ಲಿ, ಎಸಪ್ಪ ನಾವು ನಿನ್ನವರು, ನಿನ್ನನ್ನೇ ನಾನು ಆರಾಧಿಸ್ತೇನೆ, ನಿನ್ನನ್ನೇ ಪ್ರೀತಿಸುತ್ತೇನೆ ಅಂತ ಹೇಳುವ ಮೂಲಕವಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಸ್ತೋತ್ರ ದೇವ. ಓ ಪರಿಶುದ್ಧನೇ, ನಿನಗೆ ಸ್ತೋತ್ರ ಉಂಟ. ಭೂಮಿ ಆಕಾಶಗಳ ಒಡೆಯ ನೀನು ಕರ್ತನೆ. ಅಪ್ಪ, ನಮ್ಮನ್ನು ರೂಪಿಸಿದ ಆತನು, ನಮ್ಮನ್ನು ಕೊಂಡುಕೊಂಡಂತ ದೇವನು. ಅಪ್ಪ, ನಮ್ಮನ್ನು ಕರ್ತನೆ ಹೌದು ರಾಜ, ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ನಡೆಸ್ತಾ ಇರುವಂತ ದೇವ ನೀನಾಗಿರಕ್ಕಾಗಿ ದೇವ ಸ್ತೋತ್ರ ಯೇಸಪ್ಪ. ಈ ವಿಶೇಷವಾದ ಸಮಯದಲ್ಲಿ ಆರಾಧನೆಯ ಕರ್ತನೆ ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಮಕ್ಕಳೊಂದಿಗೆ ಇರಬೇಕೆಂದು ನಾನು ಬೇಡುತ್ತೇನೆ. ನಿನ್ನ ಪ್ರಸನ್ನತೆ ನಮಗೆ ಬೇಕು ಎಂದು ನಾವು ಬಯಸುತ್ತೇವೆ ಯೇಸಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾವೇನು ಮಾಡಲು ಸಾಧ್ಯವಿಲ್ಲದ ಕರ್ತ. ನಿನ್ನ ಪ್ರಸನ್ನತೆಯನ್ನು ನಮ್ಮ ಪ್ರತಿಯೊಬ್ಬರನ್ನು ತುಂಬಿಸಿ ನಿನ್ನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ನಮ್ಮ ದೇವರು ಕರುಣಾಮಯು ಪ್ರೀತಿ ಸ್ವರೂಪನೂ ಆಗಿದ್ದಾನೆ. ಪ್ರಿಯರೇ, ನಾವು ಆತನ ಸನ್ನಿಧಾನದಲ್ಲಿ ಬಂದಿರುವಾಗ ನಾವೆಲ್ಲರೂ ಏಕ ಮನಸ್ಸಿನಿಂದ ಆತನ ಮುಖವನ್ನು ನೋಡಲು ಹಂಬಲಿಸೋಣ. ನಮ್ಮ ಹೃದಯಗಳನ್ನು ಶುದ್ಧಿ ಮಾಡಿಕೊಳ್ಳೋಣ. ನಮ್ಮ ಪಾಪಗಳನ್ನು ನಾವು ತಿಳಿದು ಅರಿಕೆ ಮಾಡುವುದಾದರೆ ಆತನು ಅವುಗಳನ್ನು ನಮ್ಮಿಂದ ತೆಗೆದು ದೂರ ಹಾಕುವಂತ ದೇವನಾಗಿದ್ದಾನೆ. ಹೌದು ಪ್ರಿಯರೇ, ನಾವು ಆತನ ಸನ್ನಿಧಾನದಲ್ಲಿ ಬಂದಿರುವಾಗ ಆತನ ಮುಖವನ್ನು ನೋಡಲು ನಾವು ಬಯಸುವ ಹಾಗೆ ಮತ್ತು ನಮ್ಮನ್ನು ಎಲ್ಲಾ ರೀತಿಯಾದಂತಹ ಪಾಪಗಳಿಂದ ಬಿಡಿಸಿದಂತ ದೇವನಿಗೆ, ಎಲ್ಲಾ ರೀತಿಯಾದಂತಹ ಶಾಪಗಳಿಂದ ನಮ್ಮನ್ನು ಹೊರತಂದ ದೇವನಿಗೆ ನಾವು ಸ್ತೋತ್ರ ಮಾಡುವವರಾಗಿ ನಮ್ಮ ಮನಸ್ಸನ್ನು ಆತನನ್ನು ನೋಡಲಿಕ್ಕೆ ನಾವು ಸಿದ್ಧ ಮಾಡಿಕೊಳ್ಳುತ್ತಾ, ನಿನ್ನ ನಾನು ನೋಡಬೇಕು ಏಸಯ್ಯ ಎಂಬ ಹಾಡಿನಿಂದ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ.
ಆದರೂ ದೇವರಾದರೂ ತನ್ನನ್ನು ಶಿಲುಬೆಗೆ ಹಾಕಿದವರನ್ನು ಸಹ ಪ್ರೀತಿಸಿ ತಂದೆ ಅವರನ್ನು ಕ್ಷಮಿಸುವವರು ಮಾಡುತ್ತಿರುವುದು ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಪ್ರಿಯರೇ. ಅಂತ ಒಂದು ಪ್ರೀತಿ ಸ್ವರೂಪನಾದಂತ ದೇವನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಹೌದು, ಅಂತ ಒಂದು ಒಳ್ಳೆ ದೇವನನ್ನು ನಾವು ಯಾವಾಗಲೂ ಆರಾಧಿಸಬೇಕಾಗಿದೆ ಪ್ರಿಯರೇ. ಏಕೆಂದರೆ ನಾವು ನೋಡುತ್ತೇವೆ ನಮ್ಮ ದೇವರ ಗುಣ ಬದಲಾಗದ ಗುಣ. ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ನಾವು ಅಪನಂಬಿಗಸ್ತರಾಗಬಹುದು, ಆದರೆ ದೇವರು ಅಪನಂಬಿಗಸ್ತನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆತನಲ್ಲಿ ಸುಳ್ಳು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆತನು ಅನ್ಯಾಯಕಾರನು ಅಲ್ಲವೇ ಅಲ್ಲ ಎಂದು ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಆತನು ಯಾವಾಗಲೂ ಎಂಥ ಸಮಯದಲ್ಲೂ ನಮಗೆ ಅರ್ಥವಾದರೂ ಅರ್ಥವಾಗದೇ ಇದ್ದರೂ ಕರ್ತನು ಒಳ್ಳೆಯವನೇ ಆಗಿದ್ದಾನೆ ಪ್ರಿಯರೇ. ಆತನು ಎಂದೆಂದಿಗೂ ಇಂದು ನಾಳೆಯೂ ನಿರಂತರವೂ ಬದಲಾಗದ ದೇವರು, ಎಂದೆಂದು ಒಳ್ಳೆಯ ದೇವರಾಗಿರುತ್ತಾನೆ. ಅಂತ ದೇವರನ್ನು ನಾವು ಸ್ತುತಿಸುವ ಹಾಗೆ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕುಳಿತುಕೊಂಡು ನಾನು ಜೀವದಿಂದಿರುವ ದಿನವೆಲ್ಲ ಎಂಬ ಹಾಡಿನಿಂದ ಕರ್ತನ ಒಳ್ಳೆತನವನ್ನು ನೆನೆಸಿ ಆತನನ್ನು ಸ್ತುತಿಸಿ ಕೊಂಡಾಡೋಣ. ಆತನು ತನ್ನನ್ನು ತಾನೇ ಬರೆದು ಮಾಡಿಕೊಂಡು ನಮಗೆ ಒಪ್ಪಿಸಿಕೊಂಡು ನಮಗೆ ಬೇಕಾದಂತ ಎಲ್ಲಾ ಕಾರ್ಯವನ್ನು, ರಕ್ಷಣೆಯ ಕಾರ್ಯವನ್ನು ಕರ್ತನೆ ಮಾಡಿದ್ದಾನೆ. ನಾವು ಬದಲಾಗಿ ಏನು ಮಾಡುವುದು ಬೇಡ. ಆತನ ಸನ್ನಿಧಾನದಲ್ಲಿ ಸಂತೋಷವಾಗಿ ಆತನನ್ನು ಸ್ತುತಿಸಿದರೆ ಆತನ ಹೃದಯವು ಅದು ಎಷ್ಟೋ ಸಂತೋಷಗೊಳ್ಳುವಂತದ್ದಾಗಿದೆ. ಪ್ರಿಯರೇ, ನಮಗೆ ಈ ಒಂದು ರೀತಿಯಾದಂತ ದೇವರು ಸಿಕ್ಕಿರುವುದು ಅದು ನಿಜವಾಗಿ ನಮ್ಮ ಭಾಗ್ಯವೇ ಆಗಿದೆ. ಆತನು ಎಷ್ಟೋ ದೊಡ್ಡ ದೇವನಾಗಿದ್ದಾನೆ. ಕೇಡುಗಳ ಮಧ್ಯದಲ್ಲಿಯೂ ಕಷ್ಟಗಳ ಮಧ್ಯದಲ್ಲಿಯೂ ಕರೆಯುವ ವೇಳೆಯಲ್ಲಿ ಆತನು ಬಂದು ನಮ್ಮನ್ನು ಕ್ಷಣ ಮಾತ್ರದಲ್ಲಿ ಬಿಡಿಸುವಂತ ದೇವನಾಗಿದ್ದಾನೆ. ಪ್ರಿಯರೇ, ಅಂತ ದೇವನನ್ನು ನಾವು ಸಂತೋಷದಿಂದ ಆರಾಧಿಸುವ ಹಾಗೆ ಸ್ತುತಿಸುವ, ಹಲ್ಲೆಲೂಯಾ ಹಾಡಿ ಹರ್ಷಿಸುವ ಮಹಿಮನ ಕೂಡಿ ಎಂಬ ಹಾಡಿನಿಂದ ಸ್ತುತಿಸೋಣ.
ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಆತನ ಮಗನನ್ನು ನಂಬುವವರಿಗೆ ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುತ್ತದೆ. ಹೌದು, ಏಕೆ ದೇವರು ಈ ರೀತಿ ಹೇಳುತ್ತಾನೆ? ತನ್ನ ಮಗನನ್ನು ನಂಬದವರಿಗೆ ನಿತ್ಯ ಜೀವ ಇಲ್ಲವೇ ಇಲ್ಲ ಎಂದರೆ, ಏಕೆಂದರೆ ಕರ್ತನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವರಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾದ್ದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಹೌದು ಪ್ರಿಯರೇ, ನಾವು ನೋಡುತ್ತೇವೆ ಇಲ್ಲಿ ದೇವರು ಎಷ್ಟೋ ಪ್ರೀತಿಯನ್ನಿಟ್ಟು ನಮ್ಮ ಮೇಲೆ ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಆ ಮಗನನ್ನು ನಂಬುವ ನಮಗೆ ನಿತ್ಯ ಜೀವವಿದೆ ಪ್ರಿಯರೇ. ನಾವು ಹಾಳಾಗಿ ಹೋಗುವುದಿಲ್ಲ. ನಾವು ನಾಶವಾಗಿ ಎರಡನೇ ಮರಣಕ್ಕೆ ನಾವು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಕರ್ತನು ನಮ್ಮನ್ನು ಬಿಡಿಸಿದ್ದಾನೆ. ಇಂಥ ತಂದೆಯ ಪ್ರೀತಿಯನ್ನು ನಾವು ನೆನೆಸುವ ಹಾಗೆ ಕೆಲವು ಹಾಡುಗಳಿಂದ ನಾವು ಆತನನ್ನು ಆರಾಧಿಸೋಣ. Yeshua.
ಪ್ರಿಯನು, ನಮ್ಮ ಪ್ರಾಣವು, ನಮ್ಮ ಮೊದಲಿಂಗನು ಆದಂತ ದೇವನನ್ನು, ನಮ್ಮ ಜೀವವು, ನಮ್ಮ ಪ್ರಾಣವು, ನಮ್ಮ ಸ್ನೇಹವು ಆದಂತ ಕರ್ತನನ್ನು ನಾವು ಈ ಒಂದು ಸಮಯದಲ್ಲಿ ಎದ್ದು ನಿಂತುಕೊಂಡು ಆತನಿಗೆ ಸಲ್ಲಿಸಬೇಕಾದ ಮರ್ಯಾದೆಯನ್ನು, ಆತನಿಗೆ ಸಲ್ಲಿಸಬೇಕಾದ ಆರಾಧನೆಯನ್ನು ಸಲ್ಲಿಸೋಣ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಕರ್ತನ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಇದೆ. ಆತನಲ್ಲಿ ಆ ಪ್ರಸನ್ನನಾಗಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ಬಾಯಿಗಳನ್ನು ತೆರೆದು ಒಳ್ಳೆಯ ತಂದೆಯಾದ ನಮ್ಮ ದೇವರನ್ನು ನಾವು ಬಾಯಿಗಳನ್ನು ತೆರೆದು ಆರಾಧಿಸೋಣ. ಸರ್ವಶಕ್ತನಾದ ದೇವರನ್ನು ನಾವು ಕೈಗಳನ್ನೆತ್ತಿ ಸ್ತುತಿಸೋಣ. ಸ್ತೋತ್ರ ಕರ್ತನೇ, ನೀನು ಪರಿಶುದ್ಧನಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಸಕಲವನ್ನು ನೋಡುವಂತ ದೇವನಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳಿದುಕೊಂಡಂತ ದೇವರೇ ನಿನಗೆ ಸ್ತೋತ್ರ. ಕರ್ತನೇ, ನಾನು ಬರುವುದು, ನಡೆಯುವುದು, ಮಾತಾಡುವುದು, ಆಲೋಚನೆ ಮಾಡುವುದು ನಿನಗೆ ತಿಳಿದಿದೆ. ಕರ್ತನೇ, ನಿನಗೆ ಸ್ತೋತ್ರ. ಕರ್ತನೇ, ಹೌದು ಕರ್ತನೇ, ನೀನು ಅರಿಯದ ಕಾರ್ಯವನ್ನು ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಜ್ಞಾನವು ನನಗೆ ಬಹಳ ಆಶ್ಚರ್ಯಕರವಾಗಿದೆ, ಅದು ಬಹಳ ಉನ್ನತವಾಗಿದೆ. ನನಗೆ ನಿನಗುವುದಿಲ್ಲ. ಕರ್ತನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ಜ್ಞಾನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕರ್ತನೇ, ಎಲ್ಲ ಕಡೆಯಲ್ಲಿ ನಿನಗೆ ನಿನಗೆ ಸ್ತೋತ್ರ. ಆಕಾಶದಲ್ಲಿ ಭೂಮಿಯಲ್ಲಿ ಎಲ್ಲೆಲ್ಲಿ ಕರ್ತನೇ ನಿನ್ನ ರಾಜ್ಯ ಮಾಡಬಹುದಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ರಾಜ ಕರ್ತನೇ, ಕರ್ತನೇ ಆಸರಿಸೆಗಳನ್ನು ಪರಿಶುದ್ಧ ದೇವರೇ, ಸಕಲವನ್ನು ತಿಳಿದಂತ ದೇವರಾಗಿ ನಿನಗೆ ಸ್ತೋತ್ರ. ಕಾಯಕಟ್ಟುಗಳಲ್ಲಿ ನಮ್ಮನ್ನು ರೂಪಿಸಿದವರು ನೀನೇ ಅಲ್ಲವೇ? ನಾವು ಇದು ಬಿಡವಾಗಿ ಹೋಗ ನಿನ್ನ ಕಣ್ಣುಗಳು ನಮ್ಮನ್ನು ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಅದ್ಭುತವಾಗಿ ವಿಚಿತ್ರವಾಗಿ ಉಂಟು ಮಾಡಿದಂತ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಹೃದಯಗಳನ್ನು ಪರೀಕ್ಷಿಸಿ ತಿಳುಕೊಳ್ಳುವ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ರಾಜ, ಹೌದು ಕರ್ತನೇ, ನಿನ್ನ ಮಾರ್ಗಗಳು ಅದು ನಮಗೆ ಕರ್ತನೇ ಎಷ್ಟೋ ಅಮೋಘವಾಗಿದೆ. ಕರ್ತನೇ, ನೀನು ಕರ್ತನೇ ಸೇನಾಧೀಶ್ವರನಾದಂತ ದೇವನು, ಸರ್ವವ್ಯಾಪಿಯು ಸರ್ವಜ್ಞಾನಿಯೂ ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಕರ್ತನೇ, ನಿನ್ನ ಜ್ಞಾನವು ನಮಗೆ ನಿಲ್ಲುವುದಿಲ್ಲ. ರಾಜ, ನೀನು ಉನ್ನತನು, ಸರ್ವಜ್ಞಾನಿಯು ಕರ್ತನೆ ಆಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಸರ್ವಾಧಿಕಾರಿಯಾದ ನಮ್ಮ ದೇವರೇ ನಿನಗೆ ಸ್ತೋತ್ರ. We bless your holy name, Lord Jesus. We bless you, Father. Thank you, Lord Jesus.
ನಿನ್ನ ವಾಕ್ಯ ಒಡೆಯದೇ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮಗೆ ಈ ಶರೀರವು ದಿನದಿಂದ ದಿನಕ್ಕೆ ನಾಶನವಾಗಿ ಹೋಗುತ್ತಿದ್ದರು ನಾವು ಆತ್ಮೀಯವಾಗಿ ಬಲ ಹೊಂದುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಜೀವವುಳ್ಳ ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೆ ನಾವು ತಯಾರು ಮಾಡಿಕೊಳ್ಳುವಾಗ ನಮ್ಮಲ್ಲಿ ನಿನ್ನ ವಾಕ್ಯಗಳು ಜೀವವನ್ನು ಹುಟ್ಟಿಸುವ ಹಾಗೆ ನೀನೆ ಸಹಾಯ ಮಾಡು ಕರ್ತನೆ. ನಮ್ಮ ಹೃದಯವನ್ನು ನಾವು ಕರ್ತನೆ ನಿನಗೋಸ್ಕರ ತೆರೆದಿರುವಾಗ ನಮ್ಮಲ್ಲಿ ಮಾತಾಡು, ನಮ್ಮನ್ನು ಬದಲಾಯಿಸು ಕರ್ತನೆ. ನಮ್ಮ ಒಂದು ಕರ್ತನೆ ನಡವಳಿಕೆಯು ದಿನ ದಿನವೂ ಹೆಚ್ಚಾಗಿ ನನಗೆ ಮೆಚ್ಚುಗೆಯಾಗುವ ಹಾಗೆ ನಮ್ಮನ್ನು ಮಾರ್ಪಡಿಸು ಕರ್ತನೆ. ಈ ಒಂದು ಸಮಯದಲ್ಲಿ ನಮ್ಮ ಮಧ್ಯೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವನು ಕರ್ತನೆ, ಮನುಷ್ಯನು ಎಷ್ಟರವನು ಅವನನ್ನು ನೀನು ಏಕೆ ನೆನೆಸಬೇಕು, ಆದರೂ ಸಹ ಕರ್ತನೆ ನೀನು ಅವನ ಮೇಲೆ ದೃಷ್ಟಿ ಇಟ್ಟಿಯಲ್ಲ ಕರ್ತನೆ, ಅವರನ್ನು ಕನಿಕರಿಸಿದೆಯಲ್ಲ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವನೇ ನಮ್ಮ ಮನದಲ್ಲಿ ಪ್ರಸನ್ನನಾಗಿರು ಕರ್ತನೆ. ತನ್ನ ಬರುವ ಎಲ್ಲಾ ಭಾಗಗಳಲ್ಲಿಯೂ ಕರ್ತನೆ ನಿನ್ನ ಹಸ್ತವು ನಮ್ಮನ್ನು ನಡೆಸಲಿ ಕರ್ತನೆ. ಚಿಕ್ಕ ಮಕ್ಕಳಿಂದ ಹಿಡಿದು ಕರ್ತನೆ ವಯಸ್ಸಾದವರೆಗೂ ಕರ್ತನೆ ನಿನ್ನ ಕೃಪೆಯು ಸದಾ ಕಾಲವು ನಮ್ಮೊಟ್ಟಿಗಿದ್ದು ನೀನು ನಡೆಸಿಕೊಂಡು ಬಂದು ನಮ್ಮ ಜೀವಿತವನ್ನು ಕರ್ತನೆ ನಿನ್ನ ನಾಮದ ಮಹಿಮೆಗಾಗಿ ನೀನು ಉಪಯೋಗಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ನಾವು ನಿಂತಿರುವಂತೆ ನಮ್ಮ ಜೊತೆ ಇರೋಣ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ. As we are standing, please turn your Bibles to Matthew chapter 16. 15 and 16 we are going to read together. ಮತ್ತಾಯ 16ನೇ ಅಧ್ಯಾಯದಲ್ಲಿ 15, 16 ನಾವು ಒಟ್ಟಾಗಿ ಓದುವುದಾಗಿದ್ದೇವೆ. ಸತ್ಯವೇದ ಇರುವವರೆಲ್ಲರೂ ನಿಮ್ಮ ಸತ್ಯವೇದಗಳನ್ನ ಮತ್ತಾಯ 16, 15, 16ಗೆ ತಿಳಿಸ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. Those who are Bibles, please take your Bibles to Matthew chapter 16, verses from 15 and 16. ಒಟ್ಟಾಗಿ ಓದಿಕೊಳ್ಳೋಣ. ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಏನಾಗಿದ್ದಾನೆ ಎಂದು ನಾವು ಇದರಲ್ಲಿ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತಿನ ವಚನಗಳನ್ನ ಓದಿದ್ದೇವೆ. ದೇವರ ವಚನಾನುಸಾರವಾಗಿ ನಮ್ಮನ್ನು ಆಶೀರ್ವದಿಸಲಿ. ಕೂತ್ಕೊಳ್ಳಿ. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಬೇಕಾಗಿ ಕಾಣಿದ್ದೇವೆ. ಸೊನ್ನಿದ್ದೇವೆ. So
ಸ್ವರೂಪವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ವಾರದಲ್ಲಿ ಜನ್ಮ ಆಚರಿಸಿಕೊಂಡವರು ಮದುವೆ ಆಚರಿಸಿಕೊಂಡಿರುವ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. Celebrate the birthdays and wedding anniversaries. We stand up, we will pray for you. Birthday. Wedding anniversary. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರಾದ ಪರಲೋಕ ತಂದೆ, ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ಸ್ತೋತ್ರ ಮಾಡುವಂತೆ ನಡೆಸಿಕೊಟ್ಟಂತ ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ, ನೀವು ನಮ್ಮನ್ನು ಕರ್ತನೆ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ, ತಿರುಗಿ ನಮ್ಮೊಂದಿಗೆ ನೀವು ಮಾತಾಡಲಾಗಿ ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಈ ವಿಶೇಷವಾದ ಸಮಯದಲ್ಲಿ ರಾಜ ನಿಮ್ಮ ಭಾಗದಲ್ಲಿ ಬಾಗಿ ನಿಂತಿರುವಂತ ನಿನ್ನ ಮಗಳಾದ ಮಾರ್ಗಟ ನಿಮ್ಮ ಪಾಸನೆ ಒಪ್ಪಿಸಿಕೊಡುತ್ತೇನೆ ದೇವಾ. ಮಗಳ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. ಮಗಳ ಆತ್ಮ ಶರೀರ ಪ್ರಾಣಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳು ಬಲ್ಲಾತ ನೀನಾಗಿದ್ದಿ ರಾಜ. ನಿನ್ನ ವಾಕ್ಯ ಹೇಳುವಂತೆ ಈ ಒಂದು ಜೀವನದ ಪ್ರಯಾಣದಲ್ಲಿ ಕರ್ತನೆ ನಮ್ಮ ಮಂದಿಗಿದ್ದು ಕರ್ತನೆ ಇಮ್ಯಾನ್ಯುಯಲ್ನಾಗಿದೆ, ಎಬೆನೇಜರ್ನಾಗಿದೆ, ನಮ್ಮನ್ನು ಕಾಯುವಂತ ದೇವನಾಗಿದ್ದೆ. ಕಾದ ವರ್ಷವೆಲ್ಲ ಕಾಯ್ದಂತ ದೇವರು ಈ ಒಂದು ನೂತನ ವರ್ಷದಲ್ಲಿ ಆ ಮಗಳಿಗೆ ಬೇಕಾದಂತ ಕರ್ತನೆ ಅಪ್ಪ ದೈವಿಕ ಕರ್ತನೆ ಹೌದು ರಾಜ, ಸಮಾಧಾನ ಒದಗಿಸಿ ಕೊಡಬೇಕು ನಾನು ಬೇಡುತ್ತೇನೆ. ದೈವಿಕವಾದ ಆರೋಗ್ಯ ಕೊಡಬೇಕು ನಾನು ಬೇಡುತ್ತೇನೆ. ಸ್ವಲ್ಪ ನಿನ್ನ ಮಗಳು ರಾಜ ಇನ್ನು ಹೆಚ್ಚಾಗಿ ನಿನ್ನ ಹತ್ತಿರಕ್ಕೆ ಬರುವಂತೆ ಹೌದು ರಾಜ, ನಿನ್ನನೇ ಕರ್ತನೆ ದೃಷ್ಟಿಸಿ ನೋಡುವಂತೆ ಎಲ್ಲ ಕಷ್ಟಗಳ ಹೌದು ರಾಜ ಸಮಯಗಳಲ್ಲಿ ಸ್ವಲ್ಪ ಸಂತೋಷವಾಗಿದ್ದಾಗಲೂ ಸಹ ಕರ್ತನೆ ನಿನ್ನನೇ ದೃಷ್ಟಿಸಿ ನೋಡುವಂತೆ ಈ ಮಗನ ಆಶೀರ್ವದಿಸಬೇಕು ನಾನು ಬೇಡುತ್ತೇನಪ್ಪ. ಆ ಮಗಳು ಇರುವಂತ ಕಡೆ ಒಂದು ಆಶೀರ್ವಾದಾಯಕವಾಗಿರುವಂತೆ ಎಸಪ್ಪ ನೀನೇ ಆ ಮಗನ ಬಲಪಡಿಸಿ ನಡೆಸಿಕೊಡು. ಅದೇತಾಗಿ ನಿನ್ನ ಮಕ್ಕಳ ಕರ್ತನೆ ಡೇವಿಡನ ಸಹಾಯ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೆ. ಈ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ರಾಜ. ಈ ದಂಪತಿಗಳನ್ನ ಆಶೀರ್ವದಿಸು. ಇಷ್ಟು ವರ್ಷಗಳ ಕಾಲ ಕರ್ತನೆ ನೀನು ಆ ಮಕ್ಕಳಿಗೆ ನಂಬಿಗಸ್ತನಾಗಿದ್ದೆ. ಆ ಮಕ್ಕಳು ಇನ್ನೂ ಹೆಚ್ಚಾಗಿ ನಿನಗೆ ನಂಬಿಗಸ್ತರಾಗಿ ಜೀವಿಸುವಂತೆ ಕಾರ್ಯ ಮಾಡು. ಗಂಡ ಹೆಂಡತಿಯಲ್ಲಿ ಇಬ್ಬರಿಗೆ ಬೇಕಂತ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ಈ ವಯಸ್ಸಾದ ಕಾಲದಲ್ಲಿ ಕರ್ತನ ವಯಸ್ಸಿಗೆ ಅನುಗುಣವಾಗಿ ಬರುವಂತ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕು ರಾಜ. ನಿನ್ನಲ್ಲಿ ಬಲಪಡಿಸಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ನಿನ್ನ ಮಹಿಮೆಯಿಂದ ಆ ಮಕ್ಕಳನ್ನು ತುಂಬಿಸು ಕರ್ತ. ಆ ಮಕ್ಕಳು ಹೋಗೋಣ ಬರೋಣ ಆಶೀರ್ವದಿಸು. ನೀನು ಈ ಮಕ್ಕಳೊಂದಿಗೆ ಇದು ಕರ್ತನೆ ಹೌದು ರಾಜ. ಅಪ್ಪ ಮಕ್ಕಳಿಗೆ ಬೇಕಾದಂತ ಕರ್ತನೆ ಅಪ್ಪ ಹೌದು ರಾಜ ಒಳ್ಳೆ ಜ್ಞಾನವನ್ನು ಅನುಗ್ರಹಿಸಿಕೊಟ್ಟು ಬಲ ಕೊಟ್ಟು ನಡೆಸಬೇಕೆಂದು ಒಬ್ಬರನ್ನೊಬ್ಬರು ಇನ್ನೂ ಹೆಚ್ಚಾಗಿ ಕರ್ತನೆ ಆತುಕೊಳ್ಳುವಂತೆ ಅಪ್ಪ ಒಬ್ಬರನ್ನೊಬ್ಬರು ಕರ್ತನೆ ಅವ ಪ್ರೀತಿಸುವಂತೆ ಕಾರ್ಯ ಮಾಡು ರಾಜ. ಅದೇ ತರ ಕರ್ತನೆ ಒಂದು ಸಮಯದಲ್ಲಿ ನಿನ್ನ ರಾಜ್ಯಕ್ಕಾಗಿ ನಿನ್ನ ಸಭೆಗಾಗಿ ಕೊಟ್ಟಿರುವಂತಹ ಈ ಕಾರ್ಯಗಳ ದಶಭಾಗಗಳನ್ನ ಆಶೀರ್ವದಿಸು ಏಸಪ್ಪ. ಇದು ನಮ್ಮದೆಲ್ಲ ನಿನ್ನದು ಕರ್ತನೆ, ನಿನ್ನ ಆಲೋಚನೆ ಅಂತ ಇದನ್ನು ಕರ್ತನೆ ಹೌದು ರಾಜ. ನಾವು ಉಪಯೋಗಿಸಬೇಕಾದಂತ ಜ್ಞಾನವನ್ನು ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಕೊಟ್ಟಿರುವಂತಹ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು ದೇವ. ನಮ್ಮ ಮನೆಗಳಿರುವಂತಹ ಕುಟುಂಬಗಳಿರುವಂತಹ ವೈಯಕ್ತಿಕ ಜೀವಿತಗಳಿರುವಂತಹ ಎಲ್ಲ ಕೊರತೆಗಳನ್ನ ನೀಗಿಸಬೇಕೆ ನಾನು ಬೇಡುತ್ತೇನೆ. ನೀನೇ ನಮ್ಮ ಕರ್ತನೆ ಒಳ್ಳೆಯ ಕುರುಬನಾಗಿದ್ದು ಕರ್ತ ಅಪ್ಪ ಯೆಹೋವ ಹಿರಿಯಾಗಿದ್ದು ಕರ್ತನೆ ಅಪ್ಪ ನಾವೆಲ್ಲ ಅಗತ್ಯಗಳನ್ನ ಪೂರೈಸಿಕೊಡು. ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ನೀನು ಕಾರ್ಯ ಮಾಡಬೇಕು. ರಾಜನು ಆಲೋಚನಾ ಕರ್ತನು ಒಡೆಯನು ಆಗಿದ್ದು ನಮ್ಮ ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಅಪ್ಪ ನಮ್ಮಿಂದ ಸಾಧ್ಯವಿಲ್ಲ, ಆದರೆ ನಿನ್ನೆಲ್ಲವೂ ಸಾಧ್ಯ ಉಂಟಲ್ಲ ಕರ್ತನೆ ಅಪ್ಪ. ಪ್ರತಿಯೊಂದು ಕುಟುಂಬಗಳು ಈ ಸಭೆಯಲ್ಲಿರೋರೆಲ್ಲರೂ ಕರ್ತನೆ ನಿನ್ನ ಮಕ್ಕಳಾಗಿದ್ದಾರೆ. ನೀನೇ ಅವರನ್ನು ಆಶೀರ್ವದಿಸಿ ನಡೆಸಿಕೊಳ್ಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಪಿತನೇ, ಹಲ್ಲೆಲೂಯಾ. ಚೆನ್ನಾಗಿರೋರ ಜೋರಾಗ ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ನಮ್ಮಲ್ಲಿ ಒಂದು ರೈಟರ್ಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾ ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ವಾರದ ಪ್ರಕಟಣೆಗಳು. ಮಂಗಳವಾರ ಸಾಯಂಕಾಲ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಈ ವಾರದಲ್ಲಿ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕು ಎಂಬುದಾಗಿ ನೀವು ತಿಳಿಸುವುದಾದರೆ ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಬುಧವಾರ ಸಾಯಂಕಾಲ 6:30ಗೆ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ರೋಮನ್ಸ್ ಬೈಬಲ್ ಸ್ಟಡಿ ಇರುತ್ತದೆ ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಯೌವನಸ್ಥರ ಕೂಟ ಇರುತ್ತದೆ. ಎಲ್ಲ ಯೌವನಸ್ಥರು ಇವತ್ತು ನಡೆಯುವಂತ ಒಂದು ಕೂಟದಲ್ಲಿ ತಾವು ಪಾಲ್ಗೊಳ್ಬೇಕಾಗಿ ಕೇಳ್ಕೊಂತಾರೆ. ಅನೌನ್ಸ್ಮೆಂಟ್ ಕೇಳಿಸ್ಕೊಂಡ್ರಾ? ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ? ಯಾರೆಲ್ಲ ಹೂ ಅಂದ್ರು ಅವ್ರನ್ನ ನಾನು ಮುಂದಿನ ವಾರ ನೋಡ್ಬೇಕು. ಸಭೆಯಲ್ಲಿ ನಡೆಯುವಂತ ಪ್ರಾರ್ಥನೆಗೆ ಬೈಬಲ್ ಸ್ಟಡಿಗೆ ದಯವಿಟ್ಟು ನೀವು ಭಾಗವಹಿಸಬೇಕಂತ ನಾವು ಪ್ರೀತಿನ ಕೇಳ್ಕೊಳ್ತಾ ಇದ್ದೀವಿ. ಇದು ನಮ್ಮ ಸಭೆ, ನಡೆಯುವಂಥ ಎಲ್ಲ ಕಾರ್ಯಗಳು ನಮಗಾಗಿ ನಡೆಯುವಂಥದ್ದು. ಆದಷ್ಟು ನೀವು ಫ್ರೀ ಮಾಡಿಕೊಂಡು ಈ ಒಂದು ಕೂಟಗಳಿಗೆ ಹಾಜರಾಗಬೇಕಂತ ನಾವು ನಿಮ್ಮನ್ನ ಕೇಳಿಕೊಳ್ಳುವುದಾಗಿದ್ದೇವೆ. ಈಗ ವಾಕ್ಯಕ್ಕೆ ಹೋಗಲು ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ.
ವಿಶೇಷವಾಗಿ ನಾವು ಭಾರತ ದೇಶದ ರಿವೈವಲ್ಗೋಸ್ಕರವಾಗಿ, ನಾವು ಭಾರತ ದೇಶದ ಉಜ್ಜೀವನಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕಂದರೆ ಅನೇಕ ಕಾರ್ಯಗಳು ನಡೀತಾ ಇದೆ. ದೇವರು ತಾನೇ ನಮ್ಮ ಒಂದು ಗೌರ್ಮೆಂಟನ್ನು, ಸೆಂಟ್ರಲ್ ಗೌರ್ಮೆಂಟನ್ನು, ಸ್ಟೇಟ್ ಗೌರ್ಮೆಂಟನ್ನು ದೇವರು ಕಂಟ್ರೋಲ್ ಮಾಡಬೇಕು. ಆ ಥರ ಒಂದು ಆಲೋಚನೆಯಂತೆ ನಮ್ಮ ಒಂದು ಭಾರತ ದೇಶವನ್ನು ನಡೆಸಿಕೊಡಬೇಕು. ಇನ್ನು ಕೋಟಿ ಕೋಟಿ ಮಕ್ಕಳು ಹೊರಗಡೆ ಇದ್ದಾರೆ. ಯಾವ ಒಂದು ಚರ್ಚ್ಗೂ ಹೋಗದೇ ಇರುವಂಥ ಆ ಒಂದು ಆತ್ಮಗಳನ್ನ ದೇವರು ಮೊದಲು ತನ್ನ ರಾಜ್ಯಕ್ಕೆ ಕರ್ಕೊಂಡ್ಬರ್ಬೇಕು. ನಂತರ ಎಲ್ಲಿ ಕರ್ಕೊಂಡ್ಬರ್ಬೇಕು? ಜೋರಾಗಿ ಸಭೆ ಕರ್ಕೊಂಡ್ಬರ್ಬೇಕು. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ನಮ್ಮ ಮಧ್ಯಲ್ಲಿರುವಂತಹ ಪಾಲ್ ಬ್ರದರ್ ಅವರು ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಹೇಳ್ಕೊಳ್ತೇನೆ. ಪರಿಶುದ್ಧರು 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 ಏಸಯ್ಯ, ರಾಜ ಸ್ವಾಮಿ ಒಬ್ಬನೇ ಪರಿಶುದ್ಧನಾಗಿರುವುದಕ್ಕಾಗಿ ಸ್ತೋತ್ರಗಳು ಸಲ್ಲಿಸ್ತೇವೆ ಏಸಯ್ಯ. ಅಪ್ಪ, ಈ ಒಂದು ಪುನರುತ್ಥಾನದಲ್ಲಿ ರಾಜಸ್ವಾಮಿ ಮತ್ತು ದಾವತಿ ರಾಜಸ್ವಾಮಿ ಕುಟುಂಬ ಸಮೇತರಾಗಿ ರಾಜಸ್ವಾಮಿ ಅಪ್ಪ, ನಾವು ಒಂದೇ ಆತ್ಮಗಳ ಮಕ್ಕಳಾಗಿ ರಾಜಸ್ವಾಮಿ ಒಂದು ಸಂವಿಧಾನದಲ್ಲಿ ನಿನ್ನನ್ನು ಆರಾಧಿಸಿ ರಾಜ ನಿನ್ನ ನಾಮವನ್ನು ಘನಪಡಿಸುವಾಗ ಕೊಟ್ಟ ಒಂದು ಕೃಪೆಗಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಪ್ಪ. ವಿಶೇಷವಾಗಿ ರಾಜಸ್ವಾಮಿ ಅಪ್ಪ, ಈ ಸಮಯದಲ್ಲಿ ರಾಜಸ್ವಾಮಿ ಅಪ್ಪ, ನಮ್ಮ ಭಾರತ ದೇಶವನ್ನು ಕರದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತೇವೆ ರಾಜಸ್ವಾಮಿ. ಅಪ್ಪ, ನನ್ನ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ರಾಜ್ಯಗಳು, ಜಿಲ್ಲೆಗಳು, ನಗರಗಳು, ಗ್ರಾಮಗಳು ರಾಜಸ್ವಾಮಿ, ಪ್ರತಿಯೊಂದು ಮನೆಗಳು, ಮಕ್ಕಳನ್ನು ನಿನ್ನ ಕರದಲ್ಲಿ ಸಮರ್ಪಿಸಿಕೊಳ್ತೇವೆ ರಾಜಸ್ವಾಮಿ. ಚಿಕ್ಕವರಿಂದ ಮೊದಲುಗೊಂಡು ಹಿರಿಯರವರೆಗೆ ಎಲ್ಲರೂ ನಿನ್ನ ಕರದಲ್ಲಿ ಸಮರ್ಪಿಸಿಕೊಡ್ತಿರುವಾಗ ಏಸಯ್ಯ ಅಪ್ಪ, ನನ್ನ ಭಾರತ ದೇಶವು ರಾಜಸ್ವಾಮಿ ಕ್ರಿಸ್ತೇಸುವಿನ ದೇಶವಾಗಿ ಮಾರ್ಪಡಬೇಕು ರಾಜಸ್ವಾಮಿ. ನನ್ನ ಭಾರತ ದೇಶದ ಮೂಲೆ ಮೂಲೆಯಲ್ಲೂ ಕ್ರಿಸ್ತನ ಕಲ್ವಾರಿ ಧ್ವಜ ಹಾರಲ್ಪಡಬೇಕು ರಾಜಸ್ವಾಮಿ. ಅಪ್ಪ, ನನ್ನ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ರಾಜಸ್ವಾಮಿ ಅಪ್ಪ, ನಿನ್ನ ಒಂದು ಸ್ತವ್ಯಗಳು ರಾಜಸ್ವಾಮಿ ಅಪ್ಪ, ನಿನ್ನೊಂದು ಸೇವೆಗಳು ಕಡೆ ರಾಜಸ್ವಾಮಿ ಎಲ್ಲ ಕಡೆ ಹಬ್ಬಲ್ಪಡಬೇಕು ರಾಜಸ್ವಾಮಿ. ಅಪ್ಪ, ನೀನು ರಾಜಸ್ವಾಮಿ ಆ ಕಾರ್ಯಗಳು ನಡೆಸಿಕೊಡುವಂತ ದೇವನು ರಾಜಸ್ವಾಮಿ. ನನ್ನ ಭಾರತ ದೇಶದಲ್ಲಿ ಬೇಕಾಗಿರುವ ರಾಜಸ್ವಾಮಿ ಇನ್ನೊಂದು ಆತ್ಮನ ಬಲವನ್ನು ನಿನ್ನ ಸುರಿಯ ಮಾಡುವಂತ ದೇವನು ರಾಜಸ್ವಾಮಿ. ಅಪ್ಪ ರಾಜಸ್ವಾಮಿ, ನಿನಗೆ ವಿರೋಧವಾದ ಕಾರ್ಯಗಳು ರಾಜಸ್ವಾಮಿ ಅಪ್ಪ, ನಿನ್ನೊಂದು ನಾಮಕ್ಕೆ ವಿರೋಧವಾಗಿ ರಾಜಸ್ವಾಮಿ ಎದ್ದಿರುವಂತ ಎಲ್ಲ ಅಂಧಕಾರದ ಸೈನ್ಯಗಳು, ಅಂಧಕಾರದ ದೊರೆತನಗಳು ರಾಜಸ್ವಾಮಿ, ಎಲ್ಲ ವಿರೋಧಿ ಸೈನ್ಯಗಳು, ವಿರೋಧಿ ಆತ್ಮಗಳು ರಾಜಸ್ವಾಮಿ ಯೇಸುವಿನ ನಾಮದಲ್ಲಿ ಪಾತ್ರಕ್ಕೆ ಭಯ ಮಾಡ್ತೇವೆ ರಾಜಸ್ವಾಮಿ. ಅಪ್ಪ ರಾಜಸ್ವಾಮಿ, ಭಾರತ ದೇಶವನ್ನು ಸಂಪೂರ್ಣವಾಗಿ ರಾಜಸ್ವಾಮಿ ನಿನ್ನ ಕರದಲ್ಲಿ ಸಮರ್ಪಿಸಿಕೊಡ್ತಿರುವಾಗ ಎಸಯ್ಯ ಅಪ್ಪ, ನನ್ನ ಭಾರತ ದೇಶವು ರಾಜಸ್ವಾಮಿ ಸಂಪೂರ್ಣವಾಗಿ ರಾಜಸ್ವಾಮಿ ಅಪ್ಪ, ನಿನ್ನ ಒಂದು ಆಳ್ವಿಕೆಯಲ್ಲಿ ರಾಜಸ್ವಾಮಿ ನಿನ್ನ ನಾಮದ ಆರಾಧನೆ ಇರಬೇಕಾಗಿ ರಾಜಸ್ವಾಮಿ. ನೀನು ರಾಜಸ್ವಾಮಿ ನನ್ನ ಭಾರತ ದೇಶ ಉಪಯೋಗಿಸಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಏಸಯ್ಯ ಅಪ್ಪ. ನನ್ನ ಭಾರತ ದೇಶದಲ್ಲಿರುವಂತಹ ರಾಜಸ್ವಾಮಿ ಎಲ್ಲ ಕೇಂದ್ರ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲವುಗಳು ನಿನ್ನ ಕರದಲ್ಲಿ ಸಮರ್ಪಿಸಿಕೊಡ್ತೇವೆ ರಾಜಸ್ವಾಮಿ. ಎಲ್ಲ ನ್ಯಾಯಾಂಗ, ಕಾರ್ಯಾಂಗ ಎಲ್ಲಾ ಕಾರ್ಯಗಳಿಂದ ಕರದಲ್ಲಿ ಸಮರ್ಪಿಸಿಕೊಡ್ತಿರುವಾಗ ಏಸಯ್ಯ ಅಪ್ಪ ರಾಜಸ್ವಾಮಿ, ನಿನ್ನ ವಿರೋಧವಾಗಿ ರಾಜಸ್ವಾಮಿ, ನಿನ್ನ ರಾಜ್ಯಕ್ಕೆ ವಿರೋಧವಾಗಿ ರಾಜಸ್ವಾಮಿ, ನಿನ್ನ ಒಂದು ರಾಜಸ್ವಾಮಿ ಜನಾಂಗಕ್ಕೆ ವಿರೋಧವಾಗಿ ರಾಜಸ್ವಾಮಿ ಯಾವುದೇ ಒಂದು ಕಾನೂನುಗಳು ರಾಜಸ್ವಾಮಿ, ಯಾವುದೇ ರೀತಿಯಲ್ಲಿ ರಾಜಸ್ವಾಮಿ ನಮ್ಮ ಮಕ್ಕಳಿಗೆ ತೊಂದರೆ ಕೊಡುವ ಹಾಗೆ ರಾಜಸ್ವಾಮಿ ಯಾವುದು ರಾಜಸ್ವಾಮಿ ದೇಶದ ನಡೆಯದ ರೀತಿಯಲ್ಲಿ ರಾಜಸ್ವಾಮಿ ಎಲ್ಲವೂ ಕಟ್ಟಿ ಹಾಕುವಂತ ದೇವ ನೀನು ಆಗಿರುವುದಕ್ಕಾಗಿ ಅಪ್ಪ, ನೀನು ರಾಜಸ್ವಾಮಿ ನಿನ್ನ ಮಕ್ಕಳಿಗೆ ರಾಜಸ್ವಾಮಿ ಜಯಧ್ವಜವನ್ನು ಕೊಡುವಂತ ದೇವ ನೀನು ಆಗಿರುವುದಕ್ಕಾಗಿ ನಿನಗೆ ಅಪ್ಪ. ನನ್ನ ಭಾರತ ದೇಶವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡ್ತೇವೆ ಏಸಯ್ಯ. ನೀನು ರಾಜಸ್ವಾಮಿ ನನ್ನ ಭಾರತ ದೇಶವನ್ನು ಆಳ್ವಿಕೆ ಮಾಡುವುದಕ್ಕಾಗಿ ರಾಜಸ್ವಾಮಿ ಕ್ರಿಸ್ತೇಸುವಿನ ದೇಶವಾಗಿ ಮಾರ್ಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಡೆಯನು ರಕ್ಷಕನಾಗಿರುವ ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಮ ತಂದೆಗೆ. ನಾವೀಗ ವಾಕ್ಯ ಕೇಳಿ ಹೋಗ್ತಾ ಇದ್ದೇವೆ. ಎಷ್ಟು ಜನ ಈ ವಾಕ್ಯ ಕೇಳಬೇಕಂತ ಆಸೆ ಪಡ್ತೀರಾ? ಜೀವ ಉಳ್ಳ ವಾಕ್ಯಗಳು ನಮ್ಮ ಜೀವನಕ್ಕೆ ಅತಿ ಅವಶ್ಯವಾಗಿ ಬೇಕಾಗಿರುವಂಥದ್ದು. ಮನುಷ್ಯ ಎಷ್ಟು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ದೇವರಾತ್ಮ ಒಂದು ಮಾತಾಡಿದ್ರೆ ಸಾಕು, ನಮ್ಮ ಜೀವನ ಬದಲಾಗ್ತದೆ. ನಮ್ಮ ಒಂದು ಜೀವನದಲ್ಲಿ ಬೇಕಾದಂತ ಎಲ್ಲ ಕಾರ್ಯಗಳನ್ನ ಮಾಡುವುದಕ್ಕೆ ಶಕ್ತವಾದಂತ ದೇವರ ವಾಕ್ಯ ಕೇಳಿ ಹೋಗ್ತಾ ಇದ್ದೇವೆ. ವೈ ಐ ಆಮ್ ಸೇಯಿಂಗ್ ಆಲ್ ದಿಸ್ ಅಂದ್ರೆ ಯಾತಿದಂತ ಹೇಳ್ತೀನಿ ಅಂದ್ರೆ ನಮ್ಮ ಹೃದಯವನ್ನ, ನಮ್ಮ ಮನಸ್ಸನ್ನ ಸಿದ್ಧ ಮಾಡ್ಕೊಳ್ಳೋಣ ಅಲ್ವಾ. ಅನೇಕ ಸಾರಿ ನಾವೇನಾಗಿರ್ತೀವಿ ಅಂದ್ರೆ ಈ ಲೋಕದಲ್ಲಿ ಇರುವಂತ ನಾವು ಒಂದು ಹ್ಯೂಮನ್ ಟೆಂಡೆನ್ಸಿ, ಮನುಷ್ಯನ ಒಂದು ಸ್ವಭಾವ ಏನು ಅದು ಆಲೋಚನೆ ಮಾಡಕ್ ಹೋಗ್ತಾ ಇರ್ತದೆ. ಅದಕ್ಕೆ ಕೆಲವರು ಹೇಳ್ತಾರೆ ಮನಸ್ಸು ಮಂಗನಂತೆ ಅಂತ. ಮಂಗ ಒಂದ್ ಕಡೆ ಕೂತ್ಕೊಂತದೇನ್ರಿ ಅಲ್ವಾ, ಒಂದ್ ಸ್ವಲ್ಪ ಕೈ ಕೂತ್ಕೊಂಡು ಆಮೇಲೆ ಅದಕ್ಕೆ ಜಿಗಿಯೋ ಒಂದು ಸ್ವಭಾವ, ಹಂಗೆ ನಮ್ಮ ಮನಸ್ಸಿಗೂ ಜಿಗಿಯೋ ಸ್ವಭಾವ. ಅದಕ್ಕೋಸ್ಕರನೇ ನಾವು ಆ ಮನಸ್ಸನ್ನ ದೇವರ ಆತ್ಮನ ಹತೋಟಿಗೆ ತೆಗೆದುಕೊಂಡು ಬರ್ಬೇಕು. ಆಗಲೇ ನಾವು ವಾಕ್ಯಗಳನ್ನ ಅವನು ಸಂಪೂರ್ಣವಾದ ಹೃದಯದಿಂದ, ಸಂಪೂರ್ಣ ಮನಸ್ಸಿಂದ ಕೇಳಕ್ಕಾಗೋದು. ಆಗಲೇ ಆ ದೇವರ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡಕ್ಕಾಗೋದು. ದೇವರ ವಾಕ್ಯ ಕ್ರಿಯೆ ಮಾಡಿದಾಗ ನಾವು ಆತನ ಸ್ವರೂಪದಂತೆ ಬದಲಾಗಲು ಸಾಧ್ಯ. ಹಲ್ಲೆಲೂಯಾ. ನಾವೆಷ್ಟೇ ವರ್ಷಿಪ್ ಮಾಡಿದ್ರು, ಎಷ್ಟೇ ನಾವು ಹಾಡು ಹೇಳಿದ್ರು, ದೇವರಿಗೆ ನಾವೆಷ್ಟೇ ಕಾರ್ಯಗಳನ್ನ ಮಾಡಿದ್ರು ಸಹ ದೇವರು ಹೇಳುವಂಥದ್ದು ನನ್ನ ವಾಕ್ಯವನ್ನ ಕೇಳು. ನಮ್ಮನ್ನ ನಮ್ಮ ಮಕ್ಕಳು ಎಷ್ಟೇ ಹೊಗಳಿದ್ರು, ನಮ್ಮ ಮಕ್ಕಳು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು, ನಮ್ಮ ಮಾತು ಕೇಳಿಲ್ಲ ಅಂದ್ರೆ ನಮ್ಗೆ ಇಷ್ಟ ಆಗುತ್ತೇನ್ರಿ? ಆ ಮಕ್ಕಳನ್ನ ನಾವೇಂತೀವಿ ದಡ್ರೆ
ಅಲ್ವಾ? ತರಲೆ ನಮ್ಮ ಮಕ್ಕಳು. ಪ್ರಯೋಜನ ಏನು? ನಮ್ಗೆ ಅಷ್ಟು ಚೆನ್ನಾಗಿ ಮೆಚ್ಚಿಸ್ತಾ ಇದ್ದಾರೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಏನು ಪ್ರಯೋಜನ? ನನ್ನ ಮಾತು ಕೇಳ್ತಾ ಇಲ್ವೇ? ಹಾಗೆ ನನ್ನ ಏಸಪ್ಪ ಎಲ್ಲ ಮಾಡ್ತೀನಿ, ನನ್ನ ಏಸಪ್ಪನಿಗೋಸ್ಕರ, ಆದರೆ ಅದ್ರ ಮಾತು ಕೇಳ್ತಾ ಇಲ್ವೇ? ಅದಕ್ಕೋಸ್ಕರ ನಾನು ಹೇಳಿದ್ಬಿಟ್ಟಿದೆ, ದೇವರ ವಾಕ್ಯ ಅನ್ಬೇಕಾದ್ರೆ ನಾವು ಅಟೆಂಟಿವ್ ಆಗಿ ದೇವರ ವಾಕ್ಯನ ಗ್ರಹಿಸಿಕೊಳ್ಳುವವರಾಗಿ, ನಮ್ಮ ಹೃದಯ ಮನಸ್ಸನ್ನು ಸಿದ್ಧ ಮಾಡಿಕೊಂಡವರಾಗಿ ಆತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಬೇಕು. ಒಂದು ಸಾರಿ ಒಬ್ಬ ತಂದೆ ಏನ್ ಮಾಡ್ದ, ತನ್ನ ಮಗಳಿಗೆ 2 ಕಾಯಿನ್ ಕೊಟ್ಟ. ಎಷ್ಟು ಕಾಯಿನ್ ಕೊಟ್ಟ? 2 ಕಾಯಿನ್ ಕೊಟ್ಬಿಟ್ಟು ಏನಂದ್ರು, ಒಂದು ನಿನ್ನದು, ನೀನ್ ಏನ್ ಬೇಕಾಗಿಸ್ಕೊ, ಇನ್ನೊಂದು ದೇವರದು. ಹುಡುಗಿಗೆ ತುಂಬಾ ಖುಷಿ ಆಗೋಯ್ತು. ಎಲ್ಲೋಗ್ತಾರೆ ಮಕ್ಕಳು? ಚಾಕ್ಲೇಟ್ ಇಸ್ಕೊಂಡು ಓಡೋದು. ಆ ಓಡೋ ಬರದಲ್ಲಿ ಏನಾಗಿತ್ತು, 1 ಕಾಯಿನು ಆ ಮೋರಿ ಒಳಗೆ ಬಿದ್ದಿತ್ತು. ಅದೇ ಆ ಮೋರಿ ಇರ್ತಲ್ಲ, ಡೈಲಿ ಹೋಗಿ ಬಿದ್ದುಬಿಡ್ತು. ಅವ್ರಿಗೆ ಏನ್ ಮಾಡಿದ್ರು, ಬಗ್ಗೆ ನೋಡಿದ್ರು, ಹುಡುಕುತ್ಕೊಂಡು ನೋಡಿದ್ರು, ಏನು ಮಾಡೋಕ್ಕಾಗಿಲ್ಲ. ಎದ್ದಿದ್ಕೊಂಡೇ ಮಾತಾಡಿದ್ರು, ವೆಲ್ ಲಾರ್ಡ್, ದೇರ್ ಗೋಸ್ ಯುವರ್ ಕಾಯಿನ್ ಅಂದ್ರು. ದೇವ್ರೆ ನೋಡಲ್ಲಿ ನಿನ್ ಕಾಯಿನ್ ಹೋಗ್ತಾ ಇದೆ ಅಂದ್ರು. ನನ್ನ ಕಾಯಿನ್ ಅಂದಿಲ್ಲ ಅಲ್ಲ. ಪ್ರಾರ್ಥನೆ ಮಾಡೋಣ. ಸೇನಾಧೀಶವಾದ ಪರಲೋಕ ತಂದೆ, ವಾಕ್ಯದ ಮೂಲಕವಾಗಿ ನಿನ್ನೊಂದಿಗೆ ಮಾನ್ಯ ಮಕ್ಕಳೊಂದಿಗೆ ಮಾತನಾಡಿ ಸಪ್ಪ, ನಾನು ಮರೆ ಮಾಡುತ್ತೇನೆ ಅಪ್ಪ. ನಿನ್ನ ವಾಕ್ಯ ಸ್ವರೂಪಿಯಾಗಿದ್ದೆ. ವಿ ನೀಡ್ ಯುವರ್ ವರ್ಡ್ಸ್ ಟು ಲಿವ್ ಇನ್ ದಿಸ್ ವರ್ಲ್ಡ್ ಫಾದರ್ ಗಾಡ್. ನಿನ್ನ ವಾಕ್ಯಗಳು ನಮಗೆ ಬೇಕು, ಈ ಲೋಕದಲ್ಲಿ ನಿನಗಾಗಿ ಜೀವಿಸೋದಕ್ಕಾಗಿ ಕರ್ತನೆ. ನಿನ್ನ ಮಕ್ಕಳೊಂದಿಗೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಮೊದಲಿದ್ದೇನೆ. ಈ ದಿನದ ಒಂದು ಸಂದೇಶದ ಶಿರೋನಾಮೆ, ವಾಟ್ ಈಸ್ ಕ್ರೈಸ್ಟ್ ಇನ್ ಯುವರ್ ಲೈಫ್? ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಏನಾಗಿದ್ದಾನೆ? ಈ ಪ್ರಶ್ನೆ ನಾನು ನಿಮ್ಮನ್ನು ಕೇಳಿದ್ರೆ, ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸಿ ಹೆಸರಿಳಿದು ಕರೆದು ವಿಮೋಚಿಸಿದ ಯೇಸು ನಮ್ಮ ಜೀವಿತದಲ್ಲಿ ಏನಾಗಿದ್ದಾನೆ ಅಂತ ಹೇಳಿದ್ರೆ, ನಾವು ಅನೇಕ ಉತ್ತರಗಳನ್ನು ಕೊಡ್ತೀವಲ್ವಾ? ಕೆಲವರು ಏನು ಅನ್ಬೋದು, ನನ್ನ ಜೀವಿತದಲ್ಲಿ ಆತನು ಆರೋಗ್ಯದಾಯಕನಾಗಿದ್ದಾನೆ, ಈಸ್ ಹೀಲರ್ ಅಂತೀವಿ. ಕೆಲವರು ಅದ್ಭುತ ಮಾಡುವಂತ ದೇವನಾಗಿದ್ದಾನೆ, ಮಿರಕಲ್ ವರ್ಕರ್ ಅಂತೀವಿ. ಕೆಲವರು ನಾವು ಪ್ರಾರ್ಥನೆಗೆ ಉತ್ತರಿಸುವಂತ ದೇವನಾಗಿದ್ದಾನೆ ಅಂತೀವಿ, ಪ್ರೇಯರ್ ಆನ್ಸರಿಂಗ್ ಗಾಡ್ ಅಂತೀವಿ. ಕೆಲವರು ವಿಮೋಚಕನಾಗಿದ್ದಾನೆ ಅಂತೀವಿ, ಅಂದ್ರೆ ರಿಡೀಮರ್ ಅಂತ ನಾವು ಅಂತೀವಿ. ಕೆಲವರು ತಂದೆಯಾಗಿದ್ದಾನೆ, ಅದಾಗಿದ್ದಾನೆ, ಇದಾಗಿದ್ದಾನೆ ಅಂತ ನಾವು ಹೇಳ್ತೀವಲ್ವ ಪ್ರಿಯರೇ? ಹೇಳ್ತೀವ ಇಲ್ವಾ? ಆದ್ರೆ ನಾವು ನೋಡ್ತೀವಿ, ನಾವು ಕ್ರಿಸ್ತನನ್ನ ರಕ್ಷಕನೆಂದು ಅಂಗೀಕರಿಸಿಕೊಂಡು ನಮ್ಮ ಒಂದು ಆತ್ಮಗಳನ್ನ ರಕ್ಷಿಸುವಂತ ರಕ್ಷಕನೆಂದು ಅಂಗೀಕರಿಸಿಕೊಳ್ತೇವೆ. ಆದ್ರೆ ನಾವು ಏನ್ ಮಾಡ್ತೀವಿ ಗೊತ್ತಾ? ನಮ್ಮ ಜೀವಿತಗಳಲ್ಲಿ ಆತನ ಕರ್ತನು ಸಹ ಆಗಿದ್ದಾನೆ ಎಂದು. ಏನಾಗಿದ್ದಾನೆ? He is not only the savior, he is the lord of my life. Everybody, lord of my life. I am not the lord of my life, Christ is the lord of my life. ಅದು ನಾವು ಅನೇಕ ಸಾರಿ ಮಾಡ್ತು ಬಿಡ್ತೇವೆ. ಅದಕ್ಕಾಗಿ ಅನೇಕ ಸಾರಿ ಏನ್ ಮಾಡ್ತೀವಿ ಗೊತ್ತಾ? ಯೇಸು ಕ್ರಿಸ್ತನನ್ನ ನಮ್ಮ ಆಶೀರ್ವಾದಗಳಿಗೋಸ್ಕರವಾಗಿ, ನಮ್ಮ ಬೆನಿಫಿಟ್ಗಳಿಗೋಸ್ಕರವಾಗಿ ಉಪಯೋಗಿಸಿಕೊಳ್ತೇವೆ. We'll call upon the name of Jesus for the blessings. ನಾವು ಯೇಸುವಿನ ನಾಮ ಕರೆದು ಏನಕ್ಕೋಸ್ಕರ ಕೇಳ್ತಾ ಇದ್ದೀವಿ? ಆಶೀರ್ವಾದಕ್ಕೋಸ್ಕರ, ಬೇಕಾದಂತ ಪ್ರಯೋಜನಗಳಿಗೋಸ್ಕರವಾಗಿ ಕರೀತೀವಿ. ಆದ್ರೆ ಮರ್ತೋಗ್ತೀವಿ, ದೇವರು ನಮ್ಮನ್ನ ಉಪಯೋಗಿಸಬೇಕೆಂದಿದ್ದಾನೆಂದು. We forget that God wants to use us. ನಾವು ದೇವರಿಂದ ಏನ್ ಸಿಗತ್ತೆ ಅಂತ ನೋಡ್ತೀವಿ ಹೊರತು ದೇವರು ನಮ್ಮಿಂದ ಏನು ಅಪೇಕ್ಷಿಸ್ತಾನೆ ಅನ್ನೋದು ನಾವು ಮರ್ತೋಗ್ತೀವಿ. ಹಲ್ಲೆಲೂಯಾ. ಸತ್ಯವೇದವು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಏನಾಗಿದ್ದಾನೆ ಅಂತ ಹೇಳ್ತಾನೆ ಅನ್ನೋದನ್ನು ಈ ದಿನ ನೋಡಲು ಹೋಗ್ತಾ ಇದ್ದೇವೆ. We are going to see what Bible says, what Jesus is for us. ಮೊದಲನೇದಾಗಿ ಯೆಶಾಯ 64:8, ಐಸಾಯ 64:8. ನಾ ಹೇಳುವಂತ ವಚನಗಳನ್ನ ಓದ್ಬೇಕಂತ ಪ್ರೀತಿಯನ್ನು ಕೇಳ್ಕೊತೇನೆ. ಐಸಾಯ 64:8, ಯೆಶಾಯ 64:8. ಯಾರಾದ್ರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸ. ಜೀಸಸ್ ಈಸ್ ಎ ಪಾಟರ್. ಎಲ್ಲರೂ ಹೇಳಿ, ಕುಂಬಾರನು. ಯೇಸು ನಮ್ಮ ಜೀವಿತ ಏನಾಗಿದ್ದಾನೆ? ಕುಂಬಾರನಾಗಿದ್ದಾನೆ. ನಾವೇನಾಗಿದ್ದೀವಿ? ಜೇಡಿಮಣ್ಣಾಗಿದ್ದೇವೆ. ನಾವು ಆತನ ಕೈ ಕೆಲಸವೇ ಅಂತ ದೇವರ ವಾಕ್ಯ ಹೇಳ್ತಾರೆ ಪ್ರಿಯರೇ. ಯಾಕೆ ನಾವು ನಮ್ಮ ಜೀವಿತಗಳಲ್ಲಿ ಯೇಸು ಕ್ರಿಸ್ತನನ್ನ ಒಬ್ಬ ಕುಂಬಾರನಾಗಿ ತೆಗೆದುಕೊಳ್ಬೇಕು? Why we have to take him as a potter in our life? ಯಾಕಂದ್ರೆ ಯೆರೆಮೀಯ 18:6 ಈ ರೀತಿಯಾಗಿ ಹೇಳ್ತಾರೆ. ವಚನ ಓದೋಣ. 18:6, ಜೆರೆಮೀಯ 18:6. ಯೆರೆಮೀಯ 18:6 ಏನಂತದೆ? ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ
ಈ ಕುಂಬಾರ ಮಾಡೋದು ನಾನು ನಿಮ್ಮನ್ನು ಮಾಡಕೊಡೋದು. ಇಸ್ರಾಯೇಲ್ ಮನುಷ್ಯನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿ ಇದ್ದೀರಿ. We are in his hands only. We have to take him as our potter. ನಮ್ಮ ಜೀವಿತದಲ್ಲಿ ಆತನನ್ನ ಒಂದು ಕುಂಬಾರನಾಗಿ ತೆಗೆದುಕೊಳ್ಬೇಕು. ಯಾಕಂದ್ರೆ ನಾವು ಆತನ ಕೈಯಲ್ಲಿದ್ದೇವೆ. ಕುಂಬಾರ ಇಷ್ಟಪಟ್ಟ ಹಾಗೆ, ಇಷ್ಟಪಡುವ ಹಾಗೆ ಆ ಮಣ್ಣನ್ನು ಏನ್ ಮಾಡ್ತಾನೆ? ರೂಪಿಸ್ತಾನೆ ಅಲ್ವಾ? ರೂಪಿಸ್ತಾನೆ ಇಲ್ವಾ? ಹೇಳಿ, ಒಬ್ಬ ಕುಂಬಾರ ಆತನಿಗೆ ಇಷ್ಟ ಬಂದಂತೆ ಸೈಜ್ ಅಲ್ವಾ, ಆತನಿಗೆ ಇಷ್ಟ ಬಂದಂತೆ ಫ್ಯಾಷನ್ ಆಗಿ, ಆತನಿಗೆ ಇಷ್ಟ ಬಂದಂತೆ ಡಿಸೈನ್ ಆಗಿ, ಆತನಿಗೆ ಹೆಂಗೆಲ್ಲ ಬೇಕೋ ಹಂಗ್ ಮಾಡ್ತಾನೆ. ದೇವರು ಯೇಸು ಕ್ರಿಸ್ತ ನಮ್ಮ ಜೀವಿತದಲ್ಲಿ ಕುಂಬಾರನ ಆಗಿದ್ದಾನಂದ್ರೆ ಆತನ ಇಷ್ಟದ ಹಾಗೆ ನಮ್ಮನ್ನ ರೂಪಿಸ್ತಾನೆ. ನಾನು ಬೇಡ ಅನ್ನಕ್ಕಾಗಲ್ಲ. ಅನ್ನಕ್ಕಾಗತ್ತೇನ್ರಿ? ನಾನು ಜೇಡಿಮಣ್ಣು. ಅದಕ್ಕೆ ನಾವು ಬೇಜಾರು ಮಾಡ್ಕೊಂಬಾರ್ದು. ವಿಶ್ವಾಸಿಗಳು ಏಸಪ್ಪನ ಕೈಯಲ್ಲಿ ಇದ್ದೀವಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ನಾವು ಬೇಜಾರೇ ಮಾಡ್ಕೊಳ್ಳೋಣ. ಯಾಕಂದ್ರೆ ಏಸಪ್ಪ ನಮ್ಮ ಜೀವಿತದಲ್ಲೆಲ್ಲ ಮಾಡೋದು ಒಳ್ಳೇದಕ್ಕೆ ಅಲ್ಟಿಮೇಟ್ ಆಗಿ ನೀವು ಕೊನೆಯಲ್ಲಿ ನೋಡುವುದಾದ್ರೆ ಅದು ನಮ್ಮ ಒಳ್ಳೆಯದಕ್ಕೆ, ಅದು ನಮ್ಮ ಆತನ ರೂಪಿಸ್ತಾ ಇರ್ತಾನೆ ನಮ್ಮನ್ನ. ನಮ್ಗೆ ಗೊತ್ತಾಗಲ್ಲ, ಎಷ್ಟೋ ಸಾರಿ ನಮ್ಗೆ ಗೊತ್ತೇ ಇಲ್ಲ ರೀ, ಎಷ್ಟೋ ಸಾರಿ ನಮ್ಗೆ ಗೊತ್ತಾಗೋದಿಲ್ಲ ಏಸಪ್ಪ ನಮ್ಮ ಜೀವಿತ ಎಷ್ಟು ಚೆನ್ನಾಗಿ ರೂಪಿಸ್ತಾ ಇರ್ತಾನೆ ಅಂತ. ಆದ್ರೆ ಆತ ನಮ್ಮನ್ನ ರೂಪಿಸ್ತಾ ಇರ್ತಾನೆ. ಎರಡನೇ ಯಾಕೆ ನಾವು ಆತನ ಒಂದು ಪಾಟ್ರಾಗಿ ಅಥವಾ ಕುಂಬಾರನಾಗಿ ತೆಗೆದುಕೊಳ್ಬೇಕಂದ್ರೆ ರೋಮಾಪುರದ ಬರೆದ ಪತ್ರಿಕೆ 9:21, ರೋಮನ್ ಚಾಪ್ಟರ್ 9:21, ರೋಮಾಪುರದ ಬರೆದ ಪತ್ರಿಕೆ 9:21. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರ ಉಂಟಲ್ಲವೋ? ಎರಡನೇದಾಗೇನು? he has authority on clay. ನಮ್ಮ ಮೇಲೆ ದೇವರಿಗೆ ಯೇಸಪ್ಪನಿಗೆ ಅಧಿಕಾರ ಉಂಟು. ಅದಕ್ಕಾಗಿ ನಾವು ಆತನ ಕುಂಬಾರನಾಗಿ ತೆಗೆದುಕೊಳ್ಳಲೇಬೇಕು. ಇಷ್ಟ ಇದೆಯೋ ಇವತ್ತು ಅವನಿಗೆ, ಯಾಕಂದ್ರೆ ಅದು ರಕ್ಷಣೆ ಕೊಡ್ತಾನಲ್ಲ. ಹಲೋ ಅಲ್ವಾ? ಸಂಬಳ ಕೊಡ್ತಾರಲ್ಲ, ಎಷ್ಟು ನಿಯತ್ತಾಗಿ ದುಡಿತೀವಿ ನಾವು. ಹಂಗೆ ನನ್ನ ಸ್ವಲ್ಪ ರಕ್ಷಣೆ ಕೊಟ್ಟಿದ್ದಾನಲ್ಲ, ನಿತ್ಯ ಜೀವ ಕೊಟ್ಟಿದ್ದಾನಲ್ಲ. ಅದಕ್ಕಾಗಿ ನಾವು ಆತನನ್ನ ಕುಂಬಾರನಾಗಿ ತೆಗೆದುಕೊಳ್ಳಲೇಬೇಕು. ಯಾಕೆ ತೆಗೆದುಕೊಳ್ತೇವೆ ಅಂದ್ರೆ ಆತನಿಗೆ ನಮ್ಮ ಮೇಲೆ ಅಧಿಕಾರ ಉಂಟು. ಅದೇ ಚೆನ್ನಾಗಿ ಹೇಳ್ತಾರೆ ನೋಡಿ, ಉತ್ತಮವಾದ ಬಳಕೆಗೆ ಹೀನವಾದ ಬಳಕೆ ಎರಡೂ ಬೇಕು ತಾನೆ, ಎರಡೂ ಬಳಸ್ತೀವಿ, ಎರಡೂ ಬೇಕು. ಅದು ಅಧಿಕಾರ ನಮ್ಮ ಪಾತ್ರರಿಗೆ ಇದೆ. ಆ ಒಂದು ಕುಂಬಾರನಾಗಿ ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡ್ತಾನೆ ಅಂತ ನೋಡುವುದಾದ್ರೆ, ಒಂದು ಪಾಟರ್ ಕುಂಬಾರ ಅಂತ ನೀವು ಅರ್ಥ ನೋಡುವುದಾದ್ರೆ ಉಂಟು ಮಾಡುವಂಥದ್ದು, ಚಿತ್ರಿಸುವಂಥದ್ದು, ರೂಪಿಸುವಂಥದ್ದು. ನೀವು ನೋಡಿದ್ರೆ ಇಟ್ಸ್ ಎ ಫಾರ್ಮಿಂಗ್, ಫ್ಯಾಷನ್, ಫ್ರೇಮ್, ಮೇಕ್, ಇದೆಲ್ಲ ಅರ್ಥ ಕೊಡ್ತಾರೆ. ಒಬ್ಬ ಕುಂಬಾರ ಏನೆಲ್ಲ ಮಾಡ್ತಾನೆ? ನಮ್ಮನ್ನ ಉಂಟು ಮಾಡ್ತಾನೆ, ನಮ್ಮನ್ನು ರೂಪಿಸ್ತಾನೆ, ನಮ್ಮನ್ನ ಫ್ಯಾಷನ್ ಮಾಡ್ತಾನೆ. ನಾನು ಹೇಳ್ತಾನೆ ಅವಾಗಲೇ ನಮ್ಮ ಆತನ ಹೆಂಗ್ ಬೇಕು ಹಂಗೆಲ್ಲ ನಮ್ಮನ್ನ ಡಿಸೈನ್ ಮಾಡ್ತಾನೆ. ನಾವು ಡಿಸೈನ್ ಮಾಡಬೇಕಾದ್ರೆ ಅನಿತಾ ಹೇಳಕ್ಕಾಗಲ್ಲ, ಮಾಡಬೇಡ ದೇವ್ರೆ ಸ್ವಲ್ಪ ಮಾಡಬೇಡ ಅಂತ ಹೇಳಕ್ಕಾಗುತ್ತಾ? ಯಾಕಂದ್ರೆ ಡೋಂಟ್ ಫರ್ಗೆಟ್ ವಿ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್. ನಾವು ಯಾರ ಕೈಗಳಿದ್ದೀವಿ? ಜೋರ ಹೇಳ್ರಿ, ವಿ ಆರ್ ಇನ್ ಹಿಸ್ ಹ್ಯಾಂಡ್ಸ್. ನಾವು ಆತನ ಕೈಗಳಿದ್ದೇವೆ. ನಾವು ಯಾವ ಮನುಷ್ಯನ ಕೈಗಳಿಲ್ಲ, ನಾವು ಸರ್ವಶಕ್ತನಾದ ನನ್ನ ಕುಂಬಾರನಾದಂತ ಯೇಸು ಕ್ರಿಸ್ತನಿಗೆ ಕೈಗಳಿದ್ದೇವೆ. ಅದಕ್ಕೆ ಬೆಟರ್ ಟು ಸರೆಂಡರ್ ಅವರ್ ಸೆಲ್ಫ್ ಟು ದ ಪಾಟರ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗಲ್ಲ ನಮ್ಗೆ ಸೆಲ್ಫ್ ಎದುರುತ್ತೆ ನೋಡಿ, ಹಮ್ ಅಂತಿದೆಲ್ಲ ಗೊತ್ತಲ್ಲ. ಸೆಲ್ಫ್ ಅಂದ್ರೆ ಯಾರಿಗ ಸೆಲ್ಫ್ ಗೊತ್ತಿಲ್ಲ ರೀ? ಎಲ್ರಿಗೂ ಸೆಲ್ಫ್ ಇರ್ತಾನೆ. ಅಂದ್ರೆ ನಾನು ಅಂತ ಬರ್ತಲ್ಲ, ಅವಾಗ ಅನ್ಕೊಬೇಕು ನಾನ್ ಜೇಡಿ ಮಣ್ಣು. ಏನ್ಕೋಬೇಕು? ನಾನು ಜೇಡಿ ಮಣ್ಣು. ಐ ಹ್ಯಾವ್ ಎ ಕ್ಲೇ. ನಾನು ಜೇಡಿ ಮಣ್ಣು, ಕುಂಬಾರಲ್ಲಿದ್ದಾನೆ. ಅವಾಗ ನಾನು ಏನ್ ಬರಲ್ಲ, ನಾನು ಅನ್ನೋದು ಬರಲ್ಲ. ನಾನು ಯಾರ ಕೈಯಲ್ಲಿದ್ದೀನಿ? ಕುಂಬಾರನ ಕೈಯಲ್ಲಿದ್ದೀನಿ. ಎರಡನೇದ ಸತ್ಯವೇದು ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನ ಏನಾಗಿ ತೆಗೆದುಕೊಳ್ಬೇಕಂತೆ? ಜೋರಾಗಿ ಹೇಳಿ, ಕುಂಬಾರನಾಗಿ. ಯಾಕಂದ್ರೆ ಇದು ಜೋರಾಗಿ ಹೇಳೋ ಒಂದು ಕಾರ್ಯ ನಡೆಯುತ್ತೆ ಗೊತ್ತಾ? ಪಕ್ಕದಲ್ಲಿ ಏನೇನು ಯೋಚನೆ ಮಾಡ್ತಾರೆ, ಜೋಗ ನಿಂತ್ಕೊಂಡ ನೀವು ಕರೆಕ್ಟ್ ಆಗಿ ಏನು ಅಂತ ಇದ್ದಾರಪ್ಪ ಕೇಳ್ಕೊಬೇಕು ಅಂತ. ಅದಕ್ಕಾಗಿ ಹೇಳಿ ಜೋರಾಗಿ ತಾನೇ ಹೇಳ್ಬೇಕು, ಜೋರಾಗ ಏನೇನ. ಯೋಹಾನ 10:11, ಜಾನ್ ಚಾಪ್ಟರ್ 10:11. ಯೋಹಾನ 10:11 ಎಲ್ರಿಗೂ ಗೊತ್ತಿರುವಂತ ಒಳ್ಳೆ ಫೆಮಿಲಿಯರ್ ವರ್ಸ್. ನಾನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. Bible says that Jesus is shepherd in our lives. We are sheep. ನಮ್ಮ ಸತ್ಯವೇ ಹೇಳ್ತದೆ, ದೇವರು ನಮ್ಮ ಜೀವಿತಗಳು ಏನಾಗಿದ್ದಾನಂತೆ? ಒಬ್ಬ ಕುರುಬನಾಗಿದ್ದಾನೆ, ನಾವು
ಕುರಿಗಳಾಗಿದ್ದೇವೆ. ನಾನೇ ಒಳ್ಳೆ ಕುರುಬನು ಅಂತ ಯೇಸು ಹೇಳ್ತಾ ಇರ್ಬೇಕಾದ್ರೆ, ಯೇಸು ಒಳ್ಳೆ ಕುರುಬನು ಅಂತ ಹೇಳೋದಕ್ಕೆ ತುಂಬಾ ಅರ್ಥ ಉಂಟು ಪ್ರಿಯರೇ. ಆತನ ಒಳ್ಳೆ ಕುರುಬನೇ. ಓಕೆನಾ? ಒಳ್ಳೆ ಕುರುಬ ಆಗ್ಬೇಕಾ, ಕೆಟ್ಟ ಕುರುಬ ಆಗ್ಬೇಕಾ ಬೇಡವಾ? ಯಾರಿಗೆ ಕೆಟ್ಟ ಕುರುಬ? ಚೆನ್ನಾಗಿ, ವೆರಿ ಗುಡ್. ಥಿಯಾಲಜಿ ಕ್ಲಾಸ್ ಬರ್ಬಿಟ್ಟಿವಲ್ಲ. ಆತನ ಏನಾಗಿದ್ದಾನೆ? ಕೆಟ್ಟ ಕುರುಬನಾಗಿದ್ದಾನೆ ಅಲ್ವಾ? ಇವಾಗ ನೋಡ್ತಾರೆ ನೀವು, ಯೇಸು ಕ್ರಿಸ್ತನು ಕುರುಬನಾಗಿ ನಮ್ಮ ಜೀವಿತಗಳು ಏನೆಲ್ಲ ಮಾಡ್ತಾನಂತೆ, ನಮ್ಮನ್ನ ಹಸಿರು ಹುಲ್ಲುಗಾವಲ್ಲಿ ನಡೆಸ್ತಾನೆ, ತಂಪಾದ ನೀರೆಡೆಗೆ ನಮ್ಮನ್ನು ನಡೆಸ್ತಾನೆ, ನಮ್ಮ ಜೀವಿತಗಳಿಗೆ ಬೇಕಾದಂತ ಎಲ್ಲ ಅಗತ್ಯಗಳನ್ನ ಪೂರೈಸುವ ಆತನಾಗಿದ್ದಾನೆ, ಸಮಾಧಾನವನ್ನ ಬೇಕಾಗಿರುವಂತ ಎಲ್ಲಾ ಕಾರ್ಯಗಳನ್ನ ಮಾಡಿಕೊಡುವಂತ ದೇವನಾಗಿದ್ದಾನೆ. ಅದು ಮಾತ್ರವಲ್ಲ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಏನೆಲ್ಲ ಅಪಾಯ ಇದೆಯೋ ಅದನ್ನ ಆತನ ಮೊದಲು ತೆಗೆದುಕೊಳ್ತಾನೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಈ ಕಳೆದ ದಿನಗಳಲ್ಲಿ ಯಾರೆಲ್ಲ ಪ್ರೊಟೆಕ್ಷನ್ ನೋಡಿ ಕೈ ಎತ್ತಿ ನೋಡೋಣ. We have experienced the protection of our Lord. ಯಾಕೆಂದ್ರೆ ಒಂದು ಪ್ರೊಟೆಕ್ಷನ್ ದೇವರು ನಮಗೆ ಕೊಟ್ಟೋದ್ರಿಂದಲೇ ನಾವು ಆರಾಮಾಗಿ ಗಾಡಿ ಓಡ್ಕೊಂಡಿದ್ವಿ, ಆರಾಮಾಗಿ ಕಾರ್ ಓಡಾಡ್ವಿ, ಆರಾಮಾಗಿ ನಡ್ಕೊಂಡು ಹೋಗಿದ್ವಿ. ಈ ಕಾಲಗಳಲ್ಲಿ ಫುಟ್ಪಾತ್ ನಡ್ಕೊಂಡು ಹೋದ್ರು ನಮ್ಮನ್ನು ಬಿಡ್ತಾ ಇದ್ವಿ. ಅಲ್ಲಿ ಏಸಪ್ಪ ನಮ್ಮ ಫುಟ್ಪಾತ್ ಕರ್ಕೊಂಡು ಹೋಗ್ಕೊಂಡು ನಮ್ಮ ಆಧಾರ ಹೋಗ್ತದೆ ಅಲ್ವಾ? ನಮ್ಮ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದವನೇ. ಭಯಂಕರವಾದ ದಿನಗಳಿದೆ ಅಲ್ವಾ? ಅಲ್ಲ ಯಾರೋ ಪಾಪ ಫುಟ್ಪಾತ್ ನಡ್ಕೊಂಡು ಹೇಳಿದ್ರು, ಒಂದು ಕಾರ್ ಬಂದು ಇದನ್ನು ನೋಡಿದೆ ನ್ಯೂಸಲ್ಲಿ ಬಂದು ಹೊಡಿತು ಆಯ್ತು. ಅವಾಗ ಎಷ್ಟು ಜನ ಕಾಯ್ತಾರೆ ನಮ್ ತಾನೆ? ಅದು ಒಳ್ಳೆ ಕುರುಬನ ಅಲ್ವಾ? ನಾವೇನಾಗಿದ್ದೀವಿ ಅಂತೆ ಜೋರಾಗಿ? ನಾವೇನಾಗಿದ್ದೀವಿ? ಕುರಿ ಮರಿ ಬೇಡ, ಕುರಿ ಅಂತ ಹೇಳಿದ್ವಿ ಮರಿ. ನಾವು ಎಷ್ಟೊತ್ತು ನಾನು ಜೋರ ಬೆಳೆದಿದ್ದೀವಲ್ಲ, ಕತ್ತರಿಸಿದ್ರೆ ಎಷ್ಟೋ ತುಂಡುಗಳಾಗುತ್ತೆ, ಅದು ಬೇರೆ ಕತೆ ಬಿಡಿ. ಓಕೆನಾ? ಓಕೆ, ಇವಾಗ ನಾವೇನ್ ಮಾಡ್ತೀವಿ? ನಾವೇನ್ ಮಾಡ್ಬೇಕು? ನಾವು ಕುರಿಗಳಾಗಿ ಏನ್ ಮಾಡ್ಬೇಕು? ಯಾಕಂದ್ರೆ ನಾನು ಯಾವಾಗ ಸತ್ಯವೇದಾನ ಧ್ಯಾನ ಮಾಡಿ ಅಥವಾ ಮೆಸೇಜ್ ಮಾಡ್ಬೇಕಾದ್ರೆ ದೇವರಾತ್ಮನ ನಡೆಸೋದು ಯಾವಾಗ ಹಿಂಗೆ ಪ್ರಿಯ. ಈ ದೇವ್ರ ಏನ್ ಮಾಡ್ತಾನೆ ನಿಮ್ಗೆ ಜಾಸ್ತಿ ಇಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ದೇವ್ರ ನಂಗೆ ಅಪ್ತು ಮಾತಾಡೋದು. ಹಲ್ಲೆಲೂಯಾ. ಅದಕ್ಕೆ ತಾನೆ ಏಸಪ್ಪ ಮಾತ್ರ ಮಾತಾಡಿ ಕೇಳಿಸ್ಕೊಂಡು ಆಶೀರ್ವಾದ ಅನ್ನೋದಲ್ಲ, ಆಶೀರ್ವಾದ ಹೊಂದ್ಕೊಂಡು ನಾವೇನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವಾ? ನಮಗೂ ಅವಿಶ್ವಾಸಕ್ಕೆ ಅದೇ ವ್ಯತ್ಯಾಸ. ಮೊದಲನೇ ನಾವು ಕುರಿಗಳಾಗಿ ಏನ್ ಮಾಡ್ಬೇಕು? ಯೋಹಾನ 10:3. ಆ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ ತಿಳಿಸ್ಕೊಳ್ಳಿ. ಲೆಟ್ ದಟ್ ಸ್ಕ್ರಿಪ್ಚರ್ ಪೋರ್ಷನ್ ಬಿ ಓಪನ್. ಓದಿ 10:3b ಮಾತ್ರ ಓದಿದ್ದಾರೆ. ಎರಡನೇ ಪಾರ್ಟ್ ಆಫ್ ದಟ್ ವರ್ಸ್. ಎಸ್, ಕಿವಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ನಾವೆಲ್ಲ ಯೇಸು ಕ್ರಿಸ್ತನ ಕುರಿಗಳಾಗಿದ್ದೇವೆ. ಆತ ನಮ್ಮ ಒಂದು ಕುರುಬನಾಗಿದ್ದಾನೆ. ಏನ್ ಮಾಡ್ಬೇಕಾಗಿದೆ? ಆತನ ಸ್ವರಕ್ಕೆ ಕಿವಿಗೊಡಬೇಕು. ಕೊಡ್ತಾ ಇದ್ದೀವಾ? ಯಾರನ್ನ ಆಮೇಲೆ ಅಂದ್ರೆ ಸುಮ್ಮನೆ ಉಂಟು. ಕಿವಿಗಳಿಗೆ ಆತನ ಸ್ವರಕ್ಕೆ ಕಿವಿ ಕೊಡ್ಬೇಕಂದ್ರೆ ನೋಡಿ, ನಮ್ಮ ಒಂದು ಕಿವಿಗಳು ಅದಕ್ಕೆ ಟ್ಯೂನ್ ಆಗಿರ್ಬೇಕು. ಗೊತ್ತಲ್ಲ? ನಾ ಹೇಳ್ತೀವಲ್ಲ, ನಮ್ಮ ಸ್ವರ ಬೇರೆಯವ್ರ ಸ್ವರ. ನನ್ನ ಮನೆಗೆ ನೋಡಿ ಯಾವಾಗ ಸಂಬಂಧಕ್ಕೆ ಹೋಗ್ಬಿಡ್ತಾಗಿ ಮಾತಾಡೋದು. ಇವಾಗ ನಮ್ಮ ಗಂಡ ಕರೆದ್ರೆ, ನಮ್ಮ ಹೆಂಡತಿ ಕರೆದ್ರೆ, ನಮ್ಮ ಮಕ್ಕಳು ಕರೆದ್ರೆ, ನಮ್ಮ ಅಪ್ಪ ಅಮ್ಮ ಕರೆದ್ರೆ, ಮೆಷಿನಾಗ ಆ ಸ್ವರ ಗೊತ್ತಾಗುತ್ತಲ್ಲ ರೀ. ಯು ಕ್ಯಾನ್ ಐಡೆಂಟಿಫೈ ದಟ್ ವಾಯ್ಸ್. ಆ ಒಂದು ಯಾಕೆ ಐಡೆಂಟಿಫೈ ಆಗುತ್ತೆ ನಮ್ಗೆ? ಅದು ಫೆಮಿಲಿಯನ್ ಆಗಿದೆ. ಕರೆದು ಬೇಜಾರಾಗ್ಬಿಟ್ಟಿದೆ. ಕೇಳಿ ನಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಕೇಕ ಬಣ್ಣ ಮೇರಿ ಆಂಟಿ ಕರೆಕ್ಟ್ ತಕ್ಷಣ ಬರೋದು. ಮೇರಿ ಆಂಟಿ ಯಾಕೆ ಹೇಳಿ? ಬಂದ ಬೇಕೋ ಬೇಡೋ ಬೇಕೇ ತಪ್ಪಿಕೋಬೇಡಿ ಆಂಟಿ. ಏನ್ ಗೊತ್ತೀವಿ ಅಂದ್ರೆ ಆಗಿನ ಬರಲೇ ಇರ್ತಾರೆ. ಕರೆದ ತಕ್ಷಣ ಅದು ಅಭ್ಯಾಸ ಆಗ್ಬಿಟ್ಟಿದೆ. ನೋಡ್ಬೇಕಂದ್ರೆ ಬೇಡ ಅಂದ್ರು ಅಂತೀವಿ ನಾವು. ಯಾಕೆ ಅಭ್ಯಾಸ ಆಗ್ಬಿಟ್ಟಿದೆ. ಆ ಅಭ್ಯಾಸ ನಮ್ಗೆ ಏಸಪ್ಪನದಾಗಿದ್ದೇನ್ರಿ? ಹಲ್ಲೆಲೂಯಾ. ಅದಾಗೆ ಅದೇ ನಾವು ಯೇಸು ಕ್ರಿಸ್ತನ ಸ್ವರವನ್ನ ಕೇಳುವಂಥದ್ದು. ಫಸ್ಟ್ ಆಗಿ ಎಲ್ಲಾ ಸಮಯಗಳಲ್ಲೂ ನಮ್ಮ ಕಿವಿಗಳು ಆತನ ಸ್ವರಕ್ಕೆ ನಾವು ಟ್ಯೂನ್ ಮಾಡ್ಕೋಬೇಕು ಅಥವಾ ಕೇಳುವಂತ ರೀತಿಯಲ್ಲಿ ಇಟ್ಕೋಬೇಕು ಅಂದ್ರೆ ಏನಾಗಿರ್ಬೇಕು? ನಾವು ಆತನ ವಾಯ್ಸ್ ನಮಗೆ ಫೆಮಿಲಿಯರ್ ಆಗಿರ್ಬೇಕಂದ್ರೆ ಯಾವಾಗಲೂ ಕೇಳ್ತಾ ಇರ್ಬೇಕು. ಯಾವಾಗಲೂ ಕೇಳ್ತಾ ಇರ್ಬೇಕಂದ್ರೆ ಯಾವಾಗಲೂ ಸತ್ಯವೇದ ಓದ್ತಾ ಇರ್ಬೇಕು. ಕೊನೆ ಅಡಿಗೆ ಓದೋದು ಎಲ್ಲೋಗೋದು ವಾಕ್ಯಕ್ಕೆ ಹೋಗೋದು. ವಾಕ್ಯದ ಮೂಲಕನೇ ನನ್ನ ಏಸಪ್ಪ ನಮ್ಮ ಹತ್ರ ಮಾತಾಡೋದು ಪ್ರಿಯ. ಹಲ್ಲೆಲೂಯಾ. ವಾಕ್ಯವನ್ನ ಓದದೇ ಇದ್ರೆ ನಮ್ಗೆ ಹೆಂಗೆ ಆ ವಾಕ್ಯ ಫೆಮಿಲಿಯರ್ ಆಗಿದೆ? ದೇವರ ಒಂದು ಸ್ವರ ಹೆಂಗೆ ಫೆಮಿಲಿಯರ್ ಆಗುತ್ತೆ? ಕೇಳಿಸೋದೇ ಇಲ್ಲ. ಏಸಪ್ಪ ಹೇಳ್ತಾ ಇರ್ತಾನೆ, ಕೇಳಿಸೋದೇ ಇಲ್ಲ. ಏಸಪ್ಪ ಬಂದು ಹೋಗ್ಬಿಡ್ತಾ ನಮ್ಗೆ ಗೊತ್ತೇ ಆಗಲ್ಲ. ಯಾಕಂದ್ರೆ ಕೈಲಾತ ನಿಂತ್ಕೊಂಡು ಏಸಪ್ಪ ಐತ ಗೊತ್ತಾಗ್ತಾನೆ ಇಲ್ಲ. ಫೆಮಿಲಿಯರ್ ಆಗಿಲ್ಲ ವಾಯ್ಸು. ದೇವ್ರ ವಾಯ್ಸ, ಸೈತಾನ್ ವಾಯ್ಸ, ಮನುಷ್ಯನ ವಾಯ್ಸ ಅಂತ ನಮ್ಗೆ ಫೆಮಿಲಿಯರ್ ಆಗಿರ್ಬೇಕು ಪ್ರಿಯ. ಆವಾಗಲೇ ನಾವು ಆತನ ವಾಯ್ಸ್ ಅನ್ನ ಕೇಳಿಸ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ದೇವ್ರ ಒಟ್ಟಿಗೆ ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಫೆಮಿಲಿಯರ್ ಆಗಿರುತ್ತೆ. ವಿಶ್ವಾಸ ಎರಡನೇದಾಗಿ ವಿ ಹ್ಯಾವ್ ಟು ಡಿಸರ್ನ್ ಹಿಸ್ ವಾಯ್ಸ್.
ಆತನ ಸ್ವರನ್ನ ಕೇಳಿಕೆ ವಿವೇಚನಾ ಆತ್ಮವನ್ನ ಕೇಳಬೇಕು. ಅನೇಕ ಸಾರಿ ವಿಶ್ವಾಸಿಗಳು ಬಿದ್ದೋಗ್ತಾರೆ, ಇಲ್ಲೇ ದೊಡ್ಡ ದೊಡ್ಡ ಸಭೆಗಳು, ದೊಡ್ಡ ದೊಡ್ಡ ಸೇವಕರು ಬಿದ್ದೋಗ್ತಾ ಇದ್ದಾರೆ ಪ್ರಿಯರೇ. ಸ್ವರ ಮಾತಾಡ್ಬೇಕಾದ್ರೆ ಏಸಪ್ಪ ಮಾತಾಡ್ತಾ ಇದ್ದಾನ, ಸೈತಾನ ಮಾತಾಡ್ತಾ ಇದ್ದಾನ, ನನ್ನ ಆತ್ಮ ಮಾತಾಡ್ತಾ ಇದ್ದ, ನಾನೇ ಮಾತಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಯಾಕೆ ಹೇಳಿ, ಆ ಒಂದು ಸ್ವರಕ್ಕೆ ನಾವೇನ್ ಮಾಡ್ತಾ ಇಲ್ಲ, ವಿವೇಚಿಸ್ತಾ ಇಲ್ಲ. ಮೂರನೇದಾಗಿ ನಾವು ಆತನ ಸ್ವರವನ್ನ ಕೇಳೋದಕ್ಕೆ ಆಸೆ ಪಡಬೇಕು. ಹೇಳಿ ಎಷ್ಟು ಆಸೆ ಪಡ್ತೀವೋ ನಾವು ಬೇರೆಯವ್ರ ಮಾತು ಕೇಳಕ್ಕೆ, ಹಂಗೆ ಏಸಪ್ಪನ ಮಾತು ಕೇಳಕ್ಕೆ ನಾವು ಆಸೆ ಪಡ್ಬೇಕು. ಅದಕ್ಕೆ ಆಸೆ ಪಡುವುದಾದ್ರೆ ನಾವು ಅಷ್ಟು ಹೆಚ್ಚಾಗಿ ಆತನ ವಾಕ್ಯಗಳಿಗೆ ಕಿವಿಗೊಡಬೇಕು, ಆತನ ವಾಕ್ಯಗಳನ್ನ ಕೇಳಬೇಕು. ಎರಡನೇದಾಗಿ ನಾವು ಆತನ ಸ್ವರವನ್ನ ಕೇಳೋದಂದ್ರೆ ಏನ್ ನಾನು ಹೇಳಿದೆ, ಮೊದಲನೇದಾಗಿ ಎಲ್ಲಾ ಸಮಯದಲ್ಲೂ ಆತನ ಸ್ವರಕ್ಕೆ ಕಿವಿಗೊಡಬೇಕು. ನಾವು ಕುರಿಗಳಾಗಿ ಎರಡನೇದಾಗಿ ಮಾಡಬೇಕು. ಯೋಹಾನ 10:4b ಓದಿ. ಜಾನ್ ಚಾಪ್ಟರ್ 10:4 ಸೆಕೆಂಡ್ ಪಾರ್ಟ್ ಆಫ್ ದ ವರ್ಸ್. ಕುರಿಗಳು ಅವನ ಸ್ವರವನ್ನ ತಿಳಿದುಕೊಂಡು ನಾವು ಯೇಸುವನ್ನ ಹಿಂಬಾಲಿಸುವಂತವರಾಗಿರ್ಬೇಕು. ಏನಾಗಿರ್ಬೇಕು? ವಿ ಹ್ಯಾವ್ ಟು ಫಾಲೋ ಹಿಮ್. ಆತನನ್ನ ಫಾಲೋ ಮಾಡ್ಬೇಕಂದ್ರೆ ನಮ್ಗೆ ಆತನ ವಾಯ್ಸ್ ಚೆನ್ನಾಗಿ ಗೊತ್ತಿರ್ಬೇಕು. ಆತನ ವಾಯ್ಸ್ ಚೆನ್ನಾಗಿ ಗೊತ್ತಿದ್ರೆ ನಾವು ಆತನ ಏನ್ ಮಾಡ್ತೀವಿ, ಹಿಂಬಾಲಿಸ್ಕೊಂಡು ಹೋಗ್ತೀವಿ. ಎಷ್ಟು ಚೆನ್ನಾಗಿ ಅಲ್ಲಿ ಹೇಳ್ತಾರೆ, ಕುರಿಗಳಿಗೂ ಶೆಪರ್ಡ್ಗೂ ನೀವು ನೋಡುವುದಾದ್ರೆ, ಅವನು ಶೀಪು ಆ ಶೆಪರ್ಡ್ಗೆ, ಕುರುಬನಿಗೂ ಕುರಿಗಿರುವಂತಹ ಸಂಬಂಧ ನೀವು ನೋಡುವುದಾದ್ರೆ ಎಷ್ಟು ಚೆನ್ನಾಗಿ ಹೋಗ್ತಾ ನೋಡಿರ್ಬೋದು. ರೋಡ್ಗಳಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತದೆ. ಅದು ಮುಸ್ಲಿಮರು ಚೆನ್ನಾಗಿ ಮಾಡ್ತಾರೆ, ನಾನು ಗೊತ್ತಿಲ್ಲ ನಿಮಗೆ, ನೋಡಿಬೇಕು. ಎಷ್ಟು ಚೆನ್ನಾಗಿ ಅವರು ಆ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಕುರುಬ ಹೋಗ್ತಾ ಇದ್ದಾನೆ, ಹಿಂದೆ ಹೋಗ್ತಾ ಇರ್ತಾರೆ ಬಗ್ಗಿಸ್ಕೊಂಡು. ಯಾಕೆಂದ್ರೆ ಆತನ ಸ್ವರವನ್ನ ಅವರು ಆ ಕುರಿಗಳು ಕೇಳಿವೆ, ಅದು ಗೊತ್ತು. ಯಾರು ಕದ್ರು ಹೋಗಲ್ಲ, ಯಾಕೆಂದ್ರೆ ಅದು ಆ ಸ್ವರ ಚೆನ್ನಾಗಿ ಗೊತ್ತು. ಹಂಗೆ ನಾವು ಸಹ ಅಷ್ಟೇ, ಯೇಸು ಕ್ರಿಸ್ತನ ಸ್ವರ ನಮಗೆ ಫೆಮಿಲಿಯರ್ ಆಗಿದ್ರೆ ನಾವ್ ಏನ್ ಮಾಡ್ತೀವಿ, ಆತನ ಸ್ವರವನ್ನ ಕೇಳಿ ಆತನನ್ನ ಹಿಂಬಾಲಿಸಿಕೊಂಡು ಹೋಗ್ತೇವೆ. ಹಿಂಬಾಲಿಸಿಕೊಂಡು ಹೋಗೋದ್ರೆ ಮತ್ತೊಂದು ಅರ್ಥ ಏನು ಗೊತ್ತಾ, ಆತನಿಗೆ ವಿಧೇಯರಾಗುವಂಥದ್ದು. ಒಬೇ ಇಸ್ ವಾಯ್ಸ್, ಆತನ ಒಂದು ಸ್ವರಕ್ಕೆ ವಿಧೇಯರಾಗುವಂಥದ್ದು. ಮೂರನೇದಾಗಿ ನಾವು ಒಂದು ಕುರಿಗಳಾಗಿ ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ಆತನ ಸ್ವರವನ್ನ ಕೇಳಬೇಕು, ಎರಡನೇದಾಗಿ ಆತನ ಸ್ವರವನ್ನ ಹಿಂಬಾಲಿಸ್ಕೊಂಡು ಹೋಗ್ಬೇಕು. ಮೂರನೇದಾಗಿ ಅದೇ 10ನೇ ಅಧ್ಯಾಯ ಯೋಹಾನ 14:15 ಓದಿ. 10ನೇ ಅಧ್ಯಾಯ 14:15. ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ, ನನ್ನ ಕುರಿಗಳು ನನ್ನನ್ನು ತಿಳಿದಿವೆ. ಇಲ್ಲಿ ನೋಡಿ ಪ್ರಿಯರೇ, ಇಲ್ಲೊಂದು ವಚನ ಇದೆ, ಈ ತರ, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆ. ವಾಟ್ ಡಸ್ ಮೀನ್ ದಟ್ ಜೀಸಸ್ ನ್ಯೂ ಫಾದರ್ ಅಂಡ್ ಫಾದರ್ ನ್ಯೂ ಜೀಸಸ್? ಹಾಗಂದ್ರೆ ಏನಂತ, ದೇವರಿಗೆ ಯೇಸು ಕ್ರಿಸ್ತನ್ ಗೊತ್ತಂತೆ, ಯೇಸು ಕ್ರಿಸ್ತನಿಗೆ ದೇವ್ರಿಗೆ ಗೊತ್ತಂತೆ. ಹಾಗಂದ್ರೆ ಏನು ಹೇಳಿ? ವಾಟ್ ಡಸ್ ತೋರ್ಸ್? ಹಾಗಂದ್ರೆ ಏನ್ ತೋರಿಸುತ್ತದೆ? ಅನ್ಯೋನ್ಯತೆ. ಗುಡ್. ಇಂಟಿಮೆಸಿ. ನಾವೇನ್ ಮಾಡ್ತೀವಿ, ಅನ್ಯೋನ್ಯತೆ, ಆ ಒಂದು ನಿಕಟವಾದ ಸಂಪರ್ಕ, ನಿಕಟವಾದ ಸಂಬಂಧವನ್ನು ಹೊಂದಿದ್ದಾರೆ ಅವರಿಬ್ಬರು. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನಿಗೆ ದೇವರು ಚೆನ್ನಾಗಿ ಗೊತ್ತಂತೆ, ದೇವರಿಗೆ ಯೇಸು ಕ್ರಿಸ್ತನ್ ಗೊತ್ತಂತೆ. ಅದೇನಾಗಿ ಕುರಿಗಳು ಸಹ ಯೇಸು ಕ್ರಿಸ್ತನ ಬಲ್ಲದಾಗಿದೆ ಅಂತ ಹೇಳ್ಬೇಕಾದ್ರೆ, ಇಲ್ಲಿ ನಾವು ಅಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇರೋದು ಯು ಶುಡ್ ನೋ ಅಬೌಟ್ ಜೀಸಸ್ ಅಂತ ಇಲ್ಲ, ಯು ಶುಡ್ ನೋ ಜೀಸಸ್ ಅಂತ ಇದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕುರಿತಾಗಿ ನಿನಗೆ ಗೊತ್ತಿರೋದಲ್ಲ, ಯೇಸು ಕ್ರಿಸ್ತನ ಕುರಿತಾಗಿ ನೀವೆಲ್ಲ ಓದಿ ಥಿಯಾಲಜಿಗಳನ್ನ ಮಾಡಿ ಏನೆಲ್ಲ ಮಾಡಿರೋ ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತ ನಿನಗೆ ಗೊತ್ತಿಲ್ಲ ಅಂದ್ರೆ. ಹಲ್ಲೆಲೂಯಾ. ವಿ ಹ್ಯಾವ್ ಟು ನೋ ಜೀಸಸ್ ಪರ್ಸನಲಿ. ನಾವು ಪರ್ಸನಲ್ ಆಗಿ ಗೊತ್ತಾಗಬೇಕಂದ್ರೆ ನಾವು ಆದಷ್ಟು ಆತನೊಂದಿಗೆ ಅನ್ಯೋನ್ಯತೆಯಿಂದ ಇರಬೇಕು ಪ್ರಿಯರೇ. ಆತನ ಅನ್ಯೋನ್ಯತೆಯಿಂದ ಇದ್ರೇನೆ ನಮಗೆ ಗೊತ್ತಾಗೋದು ಆತನ ಏನ್ ಯೋಚನೆ ಮಾಡ್ತಾ ಇದ್ದಾನೆ, ಆತನ ಏನ್ ಇಷ್ಟ, ಆತನ ಏನ್ ಕೇಳ್ತಾ ಇದ್ದಾನೆ ಎಲ್ಲ ಅವಾಗ ಗೊತ್ತಾಗೋದು. ಎಷ್ಟು ಹೆಚ್ಚಾಗಿ ನಾವು ಯೇಸು ಕ್ರಿಸ್ತನ ಸಮಯ ಕಳೀತೀವೋ ಅಷ್ಟು ಹೆಚ್ಚಾಗಿ ನಮಗೆ ಆತನ ಒಂದು ಹೃದಯ ಗೊತ್ತಾಗ್ತದೆ. ಅದಕ್ಕೆ ಭಕ್ತಮನ್ ಕೂಡ ಅನೇಕ ಹಾಡುಗಳನ್ನ ಹಾಡಿದ್ದಾರೆ. ನಿನ್ನ ಹೃದಯ ತಿಳಿಯುವಂತೆ ನನಗೆ ಮಾಡು, ನಿನ್ನ ಹೃದಯದ ಆಸೆ ನಾನು ಪೂರೈಸುವಂತೆ ಮಾಡು ಅಂತ ಅಲ್ವಾ ಪ್ರಿಯರೇ? ಡೋಂಟ್ ಫರ್ಗೆಟ್ ವಿ ಆರ್ ಇನ್ ದ ಆರ್ಮ್ಸ್ ಆಫ್ ದ ಶೆಪರ್ಡ್. ನಾವು ಯಾರೇ ತೋಳುಗಳಿದ್ದೇವೆ. ಮೊದಲನೇದಾಗಿ ಕುಂಬಾರನಾಗಿ ಆತನ ಕೈಗಳಿದ್ದೇವೆ, ಎರಡನೇದಾಗಿ ಆತನ ಆರ್ಮ್ಸ್ ಅಲ್ಲಿದ್ದೇವೆ. ತೋಳುಗಳ ತೋಳು ಕಟಾ ತೋಳು ಕರೆಕ್ಟ್ ಕಾಡಲ್ಲಿ ನಿಮಿಷ ನಾವು ತಗೊಳ್ತೀವಲ್ಲ. ಇವಾಗ ನೀವು ಸ್ವಲ್ಪ ನೋಡಿರ್ತಾನೆ, ಯೇಸು ಕ್ರಿಸ್ತನ ಕುರಿ ಹಿಡ್ಕೊಂಡು ನೋಡಿರಾ? ಅಲ್ಲ ನೋಡಿ ಬಿಡ್ರಿ, ಜ್ವರ ಹೇಳಿ ಕುರಿ ಹಿಡ್ಕೊಂಡು ನಾನು ತಪ್ಪಾಗಿ ಹೇಳ್ತೀನಿ ಅನ್ಕೊಂಡು
ಕುರಿ ಇದೆ, ಕುರಿ ಇಟ್ಕೊಂಡಿದ್ದಾನೆ, ಎಷ್ಟೊಂದು ಫೋಟೋ ನೋಡಿದೀನಿ. ಅದೇ ತಕ್ಕೊಂಡಿರ್ತಾರಲ್ಲ ಹಾಂಸಲೆ, ಆ ತೋಳುಗಳಲ್ಲಿ ನಾವಿದ್ದೇವೆ. ಓಕೆನಾ? ಪಾಟರಾಗಿ ಕುಂಬಾರರಾಗಿ ನಾವು ಕೈಗಳಿದ್ದೇವೆ, ಕುರುಬನಾಗಿ ನಾವು ಆತನ ತೋಳುಗಳಲ್ಲಿದ್ದೇವೆ. ಓಕೆನಾ? ಮೂರನೇದಾಗಿ ಈಗ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದೇವೆ. ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಪ್ರಿಯರೇ. ಕಳೆದ ದಿನಗಳಲ್ಲಿ ಯೇಸು ಕ್ರಿಸ್ತ ನಮ್ಮ ಜೀವಿತದಲ್ಲಿ ಏನಾಗಿದ್ದ? ಅನೇಕ ಸಾರಿ ನಾವು ಅದ್ಭುತ ಸ್ವರೂಪನಾಗಿ ಆತ ನೋಡಕ್ಕೆ ಇಷ್ಟಪಡ್ತೇವೆ, ಆರೋಗ್ಯದಾಯಕನಾಗಿ ನೋಡಕ್ಕೆ ಇಷ್ಟಪಡ್ತೇವೆ. ಎಸಪ್ಪ, ನನ್ನ ಕಷ್ಟ ಇದೆ, ಬಿಡುಗಡೆ ಮಾಡು, ನನ್ನ ವಿಮೋಚನೆ ಮಾಡು, ನನ್ನ ಬಿಡುಗಡೆ ಮಾಡು ದೇವ. ಆ ಒಂದು ಕಾರ್ಯಗಳನ್ನೇ ನಾವು ನೋಡ್ತಾ ಇರ್ತೇವೆ. ಆದ್ರೆ ಈಗ ನಾವು ಆತ ನಮ್ಮ ಜೀವಿತದಲ್ಲಿ ಕುಂಬಾರನಾಗಿದ್ದಾನಲ್ಲ, ಅದಕ್ಕೆ ಒಪ್ಪಿಸ್ಕೊಟ್ಟಿದ್ದೇನ? ಆತನ ಜೀವಿತದಲ್ಲಿ ಕುರುಬನಾಗಿ ನಾನು ಆತನ ಕುರಿಯಾಗಿದ್ದೇನೆ, ಜೇಡಿಮಣ್ಣಾಗಿದ್ದೇನಲ್ಲ, ಅದಕ್ಕೆ ನಾನು ಒಪ್ಪಿಸ್ಕೊಟ್ಟಿದ್ದೇನೆ. ನಾನು ಒಪ್ಪಿಸುವುದಕ್ಕಾಗಿ, ನನ್ನನ್ನು ಆತನ ಒಂದು ಇಚ್ಛೆಯಂತೆ ನನ್ನನ್ನು ಅದನ್ನು ಮಾರ್ಪಡಿಸುವುದಕ್ಕಾಗಿ, ಉಂಟು ಮಾಡೋದಕ್ಕಾಗಿ ನಾನು ಒಪ್ಪಿಸ್ಕೊಟ್ಟಿದ್ದೇನ. ಆತನ ಒಂದು ಕುರಿಯಾಗಿ ಆತನ ಸ್ವರವನ್ನು ಕೇಳ್ತಾ ಇದ್ದೇನೆ. ಜಸ್ಟ್ ಗಿವ್ ಯುವರ್ ಸೆಲ್ಫ್ ಟು ದ ಲಾರ್ಡ್. ಪ್ರಿಯರೇ, ಯೋಚನೆ ಮಾಡಿ, ಎಷ್ಟು ಸಮಯ ನಾವು ಆತನ ನೋಯಿಸಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸಪ್ಪ, ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ಸತ್ಯ ಸ್ವರೂಪನೇ, ಸರ್ವ ಜನರಿಗೂ ಉತ್ತಮನೇ, ಸರ್ವ ಜನರಿಗೂ ಉತ್ತಮನೇ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ಜೀವನ ಹಾದಿಯಲ್ಲಿ ಮೇಘ ಸಾದವನೇ, ಜೀವನ ಹಾದಿಯಲ್ಲಿ ಮೇಘ ಸಾದವನೇ. ದಿನವಾಕ್ಯದಿಂದ ಎನ್ನ ಪೋಷಿಸುವ ದೇವನೇ, ದಿವ್ಯವಾಕ್ಯದಿಂದ ಎನ್ನ ಪೋಷಿಸುವ ದೇವನೇ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ಹೌದು ಪ್ರಿಯರೇ, ಮೂರನೇದಾಗಿ ನಾವು ಯೇಸು ಕ್ರಿಸ್ತ ನಮ್ಮ ಜೀವಿತದಲ್ಲಿ ಏನಾಗಿದ್ದಾನೆ? ಸತ್ಯವೇದ ಪ್ರಕಾರವಾಗಿ ನಾವು ನೋಡುತ್ತೇವೆ, ಆತ ನಮ್ಮ ಜೀವಿತದಲ್ಲಿ ಕುಂಬಾರನಾಗಿದ್ದಾನೆ. ಎರಡನೇದಾಗಿ ಕುರುಬನಾಗಿದ್ದಾನೆ. ಮೂರನೇದಾಗಿ ಯೋಹಾನ 3:2 ವಚನದಲ್ಲಿ ಮೊದಲನೆಯ ಭಾಗವನ್ನು ಓದಿಕೊಳ್ಳೋಣ. John chapter 3 verses 2, first part of that verse. ಮೂರು 2ನೇ ವಚನ ಮೊದಲನೇ ಭಾಗ. ಎರಡನೇ ಭಾಗ ಮಾತ್ರ ಓದಿದ. ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಂದೆನು. Bible says Jesus is teacher in our lives. ಎಲ್ಲರೂ ಹೇಳಿ, ಬೋಧಕ. He is a teacher in our lives. ಆತನು ನಮ್ಮ ಜೀವಿತಗಳಲ್ಲಿ ಒಬ್ಬ ಬೋಧಕನಾಗಿದ್ದ. ನಾವೇನಾಗಿದ್ದೇವೆ? ಆತನ ಒಂದು ಶಿಷ್ಯರಾಗಿದ್ದೇವೆ. ಆತನ ಅವನ ನೋಡಿದರೆ ಶಿಷ್ಯರು ಅಂತ ಹೇಳಿದ್ರೆ ಪ್ರಿಯರೇ, ಲಿಸನರ್ ಅಂದ್ರೆ ನಾವು ಕೇಳಿಸಿಕೊಳ್ಳುವಂತರು. ಗುರು ಶಿಷ್ಯನ ಸಂಬಂಧದಲ್ಲಿ ಆ ಶಿಷ್ಯರು ಏನ್ ಮಾಡ್ತಾರೆ? ಕೇಳಿಸಿಕೊಳ್ಳುವಂತರು. ಆತನ ಒಂದು ಬೋಧನೆಯನ್ನ ಯಾವಾಗಲೂ ಕೇಳಿಸಿಕೊಳ್ಳುವಂತವರು ಪ್ರಿಯರೇ. ಕೀರ್ತನೆ 25:12 ಭಾಗ ಈ ರೀತಿ ಹೇಳ್ತದೆ, ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಈ ದೇವರು ಯೇಸು ಕ್ರಿಸ್ತನು ನಮಗೆ ಬೇಕಾದಂತ ಸರಿಯಾದ ಮಾರ್ಗವನ್ನ ಬೋಧಿಸ್ತಾನೆ ಪ್ರಿಯರೇ. He teaches us the correct way. ನೀವು ನೋಡುವುದಾದ್ರೆ ನಮಗೆ
ಮಾಡ್ತೀವಿ ಅದಲ್ಲ ಚೆನ್ನಾಗಿ ತಿಳ್ಕೊಳ್ಳಿ. ನಾವು ಅನೇಕ ಸಾರಿ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರು ನಾವು ಚೂಸ್ ಮಾಡುವಂತ ಮಾರ್ಗದಲ್ಲಿ ನಮ್ಮನ್ನು ನಡೆಸಲ್ಲ, ಆತನ ಚೂಸ್ ಮಾಡುವಂತ ಮಾರ್ಗ ನಮ್ಮ ನಡೆಸ್ತಾನೆ. ಹಾಲೆಲೂಯಾ. ಅಷ್ಟು ನಾವು ಮೆಚೂರ್ ಆಗಿರ್ಬೇಕಾದ್ರೆ ತೆಗೆದುಕೊಳ್ಬೇಕಾದ್ರೆ ನಾವು ಅನೇಕ ಸಾರಿ ಅದು ಉಲ್ಟಾ ಅನ್ಸುತ್ತೆ ನಮ್ಗೆ. ಉಲ್ಟಾ ಅನ್ಸ್ಬಿಟ್ಟು ಏನ್ ಏಸಪ್ಪ ಈ ತರ ಪ್ರೇ ಮಾಡ್ತೀನಿ, ಇದ ತೋರಿಸ್ತಾ ಇದೆಯಾ ನೀನು, ನಾನು ಆ ಮಾರ್ಗ ಕೇಳ್ತಾ ಇದ್ದೀನಿ, ಈ ಮಾರ್ಗ ತೋರಿಸ್ತಾ ಇದೆಯಾ? ಅವ್ರು ಏಸಪ್ಪ ಹೇಳ್ತಾನೆ ಆ ಮಾರ್ಗ ಡಿಸ್ಟ್ರಾಕ್ಷನ್ ಮಗಳೇ, ನಾಶನಕ್ಕೆ ಹೋಗ್ತದೆ, ಈ ಮಾರ್ಗ ಬಾರಿ ನಿತ್ಯ ಜೀವ ಸಿಗುತ್ತೆ ಅಂತ. ನಾವೇನ್ ಮಾಡ್ಬೇಕು ಪ್ರಿಯರೇ? ಆತನು ನಮ್ಗೆ ಯಾವ ಮಾರ್ಗವನ್ನ ಇಟ್ಟಿದ್ದಾನೋ ಅದನ್ನ ಆತ ನಮ್ಗೆ ಬೋಧಿಸ್ತಾನೆ, ಬೋಧಕನಾಗಿದ್ದು. ಹಾಲೆಲೂಯಾ. ಈಸ್ ಅ ಟೀಚರ್ ಇನ್ ಅವರ್ ಲೈಫ್. ಎರಡನೇದಾಗಿ ಯಾವ್ದನ್ನ ಬೋಧಿಸ್ತಾನೆ? ಕೀರ್ತನೆ 27:11 ವಚನ ಮೊದಲೇ ಭಾಗ ಓದಿ ಯಾರಾದ್ರೂ ಒಬ್ರು. Psalms 27:11 ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಆತನು ಏನನ್ನ ನಮ್ಮ ಜೀವಿತದಲ್ಲಿ ಮಾರ್ಗಗಳನ್ನ, ಬೋಧನೆಗಳನ್ನ, ಉಪದೇಶಗಳನ್ನ ಇಟ್ಟಿದ್ದಾನೋ ಅದನ್ನ ನಮಗೆ ಬೋಧಿಸು ಅಂತ ನಾವು ಕೇಳಬೇಕು. ಎಷ್ಟು ಸಾರಿ ನಾವು ಕೇಳ್ತೀವಿ ವಿಶ್ವಾಸಿಗಳಾಗಿ? ಐ ಡೌಟ್ ದಟ್. ಅನೇಕ ಸಾರಿ ನಾವು ನಮ್ಮ ಮಾರ್ಗವನ್ನೇ ಕೇಳೋದು ಪ್ರಿಯರೇ, ನಮಗೆ ಇಷ್ಟ ರೀತಿಯಲ್ಲೇ ಬೋಧಿಸು ಅಂತ ಕೇಳೋದು. ನಾವು ಪ್ರಾರ್ಥನೆ ಮಾಡ್ಕೊಂಡು ಬರೋದು ಹಂಗೆ. ಈ ದಿನ ಬೋಧಕರ ಮೂಲಕವಾಗಿ ನೀನು ನನ್ನೊಂದಿಗೆ ಮಾತಾಡ್ಬೇಕು ಏಸಪ್ಪ, ಇದನ್ನೇ ಮಾತಾಡ್ಬೇಕು, ನೀ ಅದನ್ನೇ ಮಾತಾಡ್ಬೇಕು. ಇಸಂತೆ ನಾವೇನೋ ಪ್ರಿಯರೇ ಹೇಳ್ತೀವಿ. ಅದೇ ದೇವರಲ್ಲಿ ಹೇಳ್ತಾನೆ, ಕೀರ್ತನೆಗಾರನ ಮೂಲಕವಾಗಿ ದೇವರಾತ್ಮ ಹೇಳ್ತಾ ಇದ್ದಾರೆ, ಯಾವುದಕ್ಕೋಸ್ಕರ ನೀ ಪ್ರಾರ್ಥನೆ ಮಾಡಬೇಕು? ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೀಗೆ ಟೀಚರ್, ನಾವು ಟೀಚರ್ ಆಗಿ ತೆಗೆದುಕೊಂಡ್ಮೇಲೆ, ಒಬ್ಬ ದೇವರ ನಮ್ಮ ಬೋಧಕನಾಗಿ ನಾವು ತೆಗೆದುಕೊಂಡ್ಮೇಲೆ ಆತನ ಬೋಧಿಸೋದನ್ನ ನಾವು ಕೇಳಲೇಬೇಕು. ಡಿಸೈಪಲ್ಸ್ ಆಗಿ, ಶಿಷ್ಯರಾಗಿ ನಾ ಕೇಳ ಅಂದ್ರೆ ಆಗೋದಿಲ್ಲ ಪ್ರಿಯರೇ. ಮೂರನೇದಾಗಿ ಏನ ಬೋಧಿಸೋ ನಮ್ಗೆ? ಕೀರ್ತನೆ 119:33, Psalms 119:33 ಯಾವ್ದನ್ನ ಬೋಧಿಸ್ತಾನೆ? ಮೂರನೇದಾಗಿ ಏನ್ ನೋಡ್ತೀವಿ? ಈ ಟೀಚರ್ಸ್ ಇಸ್ ಕಮಾಂಡ್ಮೆಂಟ್. ಎಲ್ಲರಲ್ಲಿ ನಿಬಂಧನೆಗಳು, ಕಮಾಂಡ್ಮೆಂಟ್ಸ್ ನಮಗೆ ಆತನು ಟೀಚ್ ಮಾಡ್ತಾನೆ. ನಾವು ಇಷ್ಟಪಟ್ಟಂಗೆ ಟೀಚ್ ಮಾಡಲ್ಲ, ಆತನ ನಿಬಂಧನೆಗಳನ್ನ ನಮ್ಗೆ ಆತನು ಟೀಚ್ ಮಾಡ್ತಾನೆ. ನಾಲ್ಕನೇದಾಗಿ ಏನ್ ಟೀಚ್ ಮಾಡ್ತಾನೆ? ಕೀರ್ತನೆ 143:10, Psalms 143:10 ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದು ನನಗೆ ಕಲಿಸು. He will teach us to do his will. ಆದ್ರೆ ಚಿತ್ತವನ್ನ ತಿಳಿಸು ಅಂತ ಹೇಳ್ತಾ ಇಲ್ಲ ಅಲ್ಲಿ, ಕೇಳಿಸ್ಕೊಳ್ಳಿ ಚೆನ್ನಾಗಿದೆ. ಆದ್ರೆ ಚಿತ್ತವನ್ನ ನನಗೆ ಕಲಿಸು, ಚಿತ್ತವನ್ನ ತೋರಿಸ್ಕೊಡು. ಅನೇಕ ಸಲ ನಾವು ಪ್ರೇ ಮಾಡ್ತೀವಲ್ಲ, ವಾಟ್ ಈಸ್ ಯುವರ್ ವಿಲ್ ಲಾರ್ಡ್, ವಾಟ್ ಈಸ್ ಯುವರ್ ವಿಲ್ ಲಾರ್ಡ್, ವಾಟ್ ಈಸ್ ಯುವರ್ ವಿಲ್ ಲಾರ್ಡ್, ವಾಟ್ ಈಸ್ ಯುವರ್ ವಿಲ್ ಅಂತ. ಅಲ್ಲಿ ಯಾವ ಚಿತ್ತ ಇದೆಯೋ ಅದನ್ನಲ್ಲಿ ನನ್ನ ನಡೆಸು ಅಂತ ಕೇಳುವಂಥದ್ದು. ಹಲ್ಲೆಲೂಯಾ. ಲೆಟ್ ಅವರ್ ಪ್ರೇಯರ್ ಪ್ಯಾಟರ್ನ್ ಚೇಂಜ್. ಏಸಪ್ಪ ನೀನ್ ಚಿತ್ತ ತೋರ್ಸು ಅಂತ ಕೇಳ್ಬೇಡಿ, ಏಸಪ್ಪ ನೀನ್ ಚಿತ್ತ ನಡೆಸ್ಬಿಡು ಅಂತ. ನಡೆಸ್ಬಿಟ್ರೆ ಏನ್ ಮಾಡ್ತಾನೆ? ನಡ್ಸ್ಬೇಕಾದ್ರೆ ಏನ್ ಮಾಡ್ಬೇಕು? ಸುಮ್ಮನೆ ನಡ್ಕೊಂಡು ನಿನ್ ಚಿತ್ತ ನಡೆಸು ಅಂದ್ಬಿಟ್ಟು ಬೋಧಿಸು. ಏಸಪ್ಪ ನನಗೆ ನಿನ್ ಚಿತ್ತ ನಾನು ನಡೆಸು ಅಂತ ಕೇಳ್ಬಿಟ್ಟು ನನ್ ಚಿತ್ತ ಮಾಡಕ್ ಹೋಗ್ಬಾರ್ದು. ತುಂಬಾ ಕಷ್ಟ ಅಲ್ಲ, ನಾವು ಪಿಚ್ ಮಾಡಿಸಿ ಈಸಿ ಅಲ್ಲ. ಈ ಎಲ್ಲಾ ಕಾರ್ಯಗಳನ್ನ ದೇವರು ನಮಗೆ ಯಾವ ರೀತಿಯಾಗಿ ಬೋಧನೆ ಮಾಡ್ತಾನೆ ಅಂತ ಸತ್ಯವೇದ ಹೇಳ್ತಾರೆ. ಯಾರ ಮೂಲಕ ಮಾಡ್ತಾರೆ? ಯೋಹಾನ 14:26, John chapter 14:26. ಜೋರಾಗಿ. ಆದ್ರೆ ಆ ಸಹಾಯಕನು, ಅಂದ್ರೆ ನನ್ನ ಹೆಸರಿನಲ್ಲಿ ತಂದೆಯು ಕಲಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸಿ ನಾನು ನಿಮಗೆ ಹೇಳಿದೆಲ್ಲವನ್ನ ನೆನಪಿಗೆ ತರುವನು. ಅದಕ್ಕೆ ಯಾವಾಗ ನಾವು ಸತ್ಯವೇದ ಓದ್ಬೇಕಾದ್ರೆ, ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ನಾವು ದೇವರ ಆತ್ಮನ ಕೇಳಬೇಕು. ದೇವರ ಆತ್ಮನೇ ನನಗೆ ಬೋಧಿಸು, ದೇವರ ಚಿತ್ರದಲ್ಲಿ ನಮ್ಮನ್ನು ನಡೆಸು, ನಿನ್ನ ಒಂದು ಮಾರ್ಗದಲ್ಲಿ ನನ್ನ ನಡೆಸು, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಕಮಾಂಡ್ಮೆಂಟ್ಗಳನ್ನ, ನಿನ್ನ ಒಂದು ನಿಬಂಧನೆಗಳನ್ನ ನನಗೆ ಉಪದೇಶಿಸು, ಅದನ್ನು ಕಳಿಸು, ಬೋಧಿಸು ಅಂತ ಕೇಳಬೇಕು. ಬಿಕಾಸ್ ಈಸ್ ಎ ಗುಡ್ ಟೀಚರ್. ಆತನ ಹಾಗೆ ನಮ್ಗೆ ಯಾರು ಕೆಲಸಕ್ಕೆ ಆಗೋದೇ ಇಲ್ಲ. ಓಕೆನಾ? ನಮ್ಮ ಟೀಚರ್ಸ್ಗಳಾದ್ರು, ಈ ಲೋಕದಲ್ಲಿರುವಂತಹ ಬೋಧಕರು, ಸಹಪಾಲಕರು ಅಥವಾ ಟೀಚರ್ಸು ಇರ್ತಾರಲ್ಲ, ದೇವರ ಆತ್ಮನ ಕರೆದಂತ ಮನುಷ್ಯರು, ನೀವು ನೋಡುವುದಾದ್ರೆ ಅವ್ರು ನಮ್ಮನ್ನ ಹೀನಾಯಿಸಬಹುದು, ನಮ್ಮನ್ನ ಏನು ಗೊತ್ತಿಲ್ಲ, ನಿನಗೆ ಅಷ್ಟೇನ ಗೊತ್ತಿಲ್ಲ ಅಂತ ಹೇಳ್ಬೋದು. ಅದೇ ದೇವರ ಆತ್ಮ ಒಂದ್ ಕಾಲಕ್ಕೂ ಹಂಗ್ ಮಾಡಲ್ಲ. ನೀವು 1000 ಸತಿ ಕೇಳಿ 1000 ಸತಿ ಕಳ್ಸಿಕೊಡ್ತಾನೆ. ಹಲ್ಲೆಲೂಯಾ. ದಟ್ಸ್ ಮೈ ಜೀಸಸ್ ಹೋಲಿ ಸ್ಪಿರಿಟ್. ದೇವರು ಬೋಧಕನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಬೋಧಿಸಿ ನಡೆಸ್ಕೊಡ್ತಾನೆ. ನಾವೇನಾಗಿದ್ದೇವೆ? ಜೊತೆಗೆ ಶಿಷ್ಯರಾಗಿದ್ದೇವೆ. ಶಿಷ್ಯರ ಕೆಲಸ ಏನು? ಗುರುಗಳ ಪಾದದಲ್ಲಿ ಕುಳಿತುಕೊಂಡು ಕಲಿತುಕೊಳ್ಳುವಂಥದ್ದು. ಅದಕ್ಕೆ ನಾವೇನು ಡಿಸೈಪಲ್
ಈಸ್ ಎ ಲೈಫ್ ಲಾಂಗ್ ಲರ್ನರ್. ಅವರು ಜೀವನ ಪರ್ಯಂತ ಕಲಿತಾ ಇರಬೇಕು. ಎಷ್ಟೇ ವರ್ಷ ಆಗಿದ್ರು ಏಸಪ್ಪನ ಬಂದು ಪ್ರತಿದಿನ ನಾವು ಏಸಪ್ಪನಲ್ಲಿ ಕಲಿಬೇಕಾಗಿರೋದು ಎಷ್ಟೋ ಇದೆ ಪ್ರಿಯ. ದೇವರನ್ನು ಕಳಿಸ್ಕೊಡ್ಬೇಕಾದ್ರೆ ನಾವು ಕಲಿಯುವವರಾಗಿದ್ದೇವಾ? ಕಳ್ಸಿಕೊಡ್ತಾ ಇದಾರ ದೇವ್ರು ನಮ್ಗೆ? ಅನೇಕ ಸಾರಿ ಕಳ್ಸ್ತಾರಕ್ಕ ದೇವ್ರ ವಾಕ್ಯ ಹೋದಾಗ ನಿಮ್ಗೆ ಅನ್ಸುತ್ತಾನೆ ಇದು ಅನ್ಸುತ್ತಾ ಇಲ್ವಾ? ಆ ಕಳಿಸ್ಕೊಡ್ತಾ ಇರ್ಬೇಕಾದ್ರೆ ನಾವು ಕಲಿಯಕ್ಕೆ ರೆಡಿ ಆಗಿದ್ದೇವೆ. ಆರ್ ಬಿ ಟೀಚಬಲ್. ದೇವರು ನಮ್ಗೆ ಕಲ್ಸ್ಕೊಡ್ಬೇಕಾದ್ರೆ ನಾವು ಕಲಿಯೋರಾಗಿದ್ದೇವಾ? ಮರಿಯಲ ಹಾಗೆ, ಮತ್ತೆ ನೀವು ನೋಡಿದ್ರೆ ಅಪೊಸ್ತಲರ ಹಾಗೆ, ಫಸ್ಟ್ ಸೆಂಚುರಿಯಲ್ಲಿ ಮೊದಲನೇ ಶತಮಾನದಂತಹ ಸಭೆಯಲ್ಲಿದ್ದಂತಹ ಎಲ್ಲ ವಿಶ್ವಾಸಿಗಳ ಹಾಗೆ ನಾವು ಸಹ ಕಲಿಯೋದಕ್ಕೆ ನಾವು ಒಪ್ಪಿಸ್ಕೊಡ್ತೇವಾ? ಅವರ ಪಾದಗಳಲ್ಲಿ ಕುಳಿತುಕೊಂಡು ಕಲ್ತ್ರಲ್ಲ ಮೇರಿ, ನಿಮ್ಗೆ ಗೊತ್ತಲ್ಲ, ಮರಿಯಲ್ಲಿ ಎಲ್ಲ ಬಿಟ್ಬಿಟ್ಟು ಮಾಡ್ತಾ ಏನ್ ಹೇಳಿದ್ರು ಕೇರ್ ಮಾಡ್ತೀರಾ ಕುತ್ಕೊಂಡ್ಬಿಟ್ಟಿದ್ರು ಯೇಸು ಕ್ರಿಸ್ತನ ಪಾದದಲ್ಲಿ. ಶಿಷ್ಯರು ಯೇಸು ಕ್ರಿಸ್ತನ ಪಾದದಲ್ಲಿ ಕುಳಿತು ಕಲ್ತ್ಕೊಂಡ್ರು. ಆದಿ ಸಭೆ ನೋಡುವುದಾದ್ರೆ ಸಭೆ ಯಾವಾಗಲೂ ಬೋಧನೆಯಲ್ಲಿಯೇ ಅವ್ರು ತಮ್ಮನ್ನ ಒಪ್ಪಿಸಿಕೊಟ್ಟಿದ್ರು. ಅಪೊಸ್ತಲರ ಬೋಧನೆಗೆ ನಮ್ಮನ್ನ ಒಪ್ಪಿಸಿಕೊಟ್ಟಿದ್ರು. ಹೌ ಮಚ್ ಟೈಮ್ ವಿ ಹ್ಯಾವ್ ಡೆಡಿಕೇಟೆಡ್ ಟು ಮೆಡಿಟೇಟ್ ಹಿಸ್ ವರ್ಡ್. ನಾವು ಎಷ್ಟು ಕಾಲ ಕೊಟ್ಟಿದ್ದೇವೆ ದೇವರಿಗೋಸ್ಕರ, ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡೋಕ್ಕೋಸ್ಕರ. ನಾನು ಸತ್ಯವೇದ ಓದ್ಬೇಕು ಅಂತ ಹೇಳ್ತಾ ಇಲ್ಲ. ಈ ಸತ್ಯವೇದ ಓದಿದ ನಂತರ ಒಂದು ವಾಕ್ಯ ಆದ್ರೂ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರ್ಬೇಕು. ಹಂಗ ಓಡೋ ಆತರ ನಿಮ್ಮ ಮನಸ್ಸಲ್ಲೇ ಬರ್ತಾ ಇರೋ ಅನುಭವ ಯಾರ್ಗ ಇದೆ ಅಲ್ಲಿ? ಬರ್ತಾನೆ ಇರ್ಬೇಕು ಆ ಮನಸ್ಸಲ್ಲಿ ಅಲ್ವಾ? ಏನೋ ಒಂದು ದೇವ ವಾಕ್ಯ ಕೊಟ್ಟು ಸುಳ್ಳಾಡಬೇಡ, ಸಮಥಿಂಗ್ ಎಸ್. ನೀವು ಹೇಳಿದ್ರೆ ಅದು ವೈಯಕ್ತಿಕವಾಗಿರುವಂಥದ್ದು. ಓಕೆನಾ? ಐ ಡೋಂಟ್ ವಾಂಟ್ ಟು ಪ್ರೀಚ್ ಇನ್ ಜನರಲ್ ವೇ. ನಂಗೆ ಅದು ಇಷ್ಟ ಇಲ್ಲ. ಸಾರ್ವತ್ರಿಕವಾಗಿ ಎಲ್ಲರೂ ಗುಂಪಲ್ಲಿ ಗೋವಿಂದ ಅಲ್ಲ, ಅದು ಯೇಸಪ್ಪನ ಕಮಾಂಡ್ಮೆಂಟು. ಅದು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು. ನಾನು ವಾಕ್ಯ ಓದ್ಬೇಕಾದ್ರೆ ನನ್ನ ಒಂಥರ ಮಾತಾಡಿದ್ರೆ ಆ ವಾಕ್ಯ ಓದ್ಬೇಕಾದ್ರೆ ಮತ್ತೆ ಬೇರೆ ಥರ ಮಾತಾಡ್ತದೆ. ಯಾಕಂದ್ರೆ ಒಂದೇ ಹೇಳ್ತಾನೆ ಒಂದೇ ವಾಕ್ಯ ಅಂತ ನಾನು ನಿಮ್ಗೆ ಕೇಳಕ್ಕಾಗಲ್ಲ. ದಟ್ಸ್ ದ ಬ್ಯೂಟಿ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ಮನುಷ್ಯನ ಮಾತುಗಳಲ್ಲ ಅದು. ಮನುಷ್ಯನ ಮಾತು ಅದು, ಯೇಸಪ್ಪನ ಮಾತು, ದೇವರ ಆತ್ಮ ನಮಗೆ ಬೋಧಿಸುವಂಥದ್ದು. ನನಗೆ ಹೇಳ್ಬೇಕಾದ್ರೆ ನಿಮ್ಗೆ ಹೇಳಿದ್ರೆ ಏನು ಪ್ರಯೋಜನ? ಸ್ವಲ್ಪ ವ್ಯವಸ್ಥೆ ಮಾಡಿ. ಜಸ್ಟ್ ಥಿಂಕ್ ಅಂಡ್ ಸಿ. ನನಗೆ ಹೇಳಿದ್ರೆ ನಿನಗೂ ಹೇಳಿದ್ರೆ ಕೆಲವೊಂದು ವಾಕ್ಯಗಳು ನಿಮ್ಮೆಲ್ಲ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ಪ್ರಯೋಜನ ಆಗುತ್ತೆ? ಅದು ಇಲ್ವಲ್ಲ. ಯಾವ್ದಲ್ಲಿ ನೀವು ಸರಿ ಇಲ್ವೋ, ಯಾವ್ದು ನಿಮಗೆ ಬೇಕೋ ದೇವರ ಆತ್ಮ ಚೆನ್ನಾಗಿ ಗೊತ್ತು, ಅದನ್ನೇ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾನೆ. ಅದಕ್ಕೆ ನಾನು ಏನ್ ಮಾಡ್ಬೇಕು? ಕೇಳಿಸ್ಕೊಳ್ಳೋಕೆ ರೆಡಿಯಾಗಿರ್ಬೇಕು, ಅದರಂತೆ ನಾನು ಒಪ್ಪಿಸ್ಕೊಡ್ಬೇಕು. ಆ ಥರ ಮಾಡ್ತೀವ ಪ್ರಿಯರೇ? ದೇವರ ವಾಕ್ಯವನ್ನ ಏನೋ ತಾನೋ ಅಂತಲ್ಲ, ದೇವರ ವಾಕ್ಯ ನಮ್ದೇ ಮಾತಾಡತ್ತೆ ಅಂತ ಓದ್ಬೇಕು. ಬೈಬಲ್ ಸ್ಟಡಿ ಚೆನ್ನಾಗಿ ಹೇಳ್ತಾ ಇದ್ರು ಪಾಸ್ಟರ್ ಶ್ರೀನಿವಾಸ. ದೇವರ ವಾಕ್ಯನ ಯಾವ ರೀತಿಯಾಗಿ ನಾವು ಓದ್ಬೇಕು, ಎಷ್ಟು ಕಾಲ ನಾವು ಆ ಒಂದು ವಾಕ್ಯಗಳಿಗೆ ಸಮಯ ಕೊಡ್ತೇವೆ? 10 ನಿಮಿಷ, 20 ನಿಮಿಷ, ಅರ್ಧ ಗಂಟೆ, 1 ಗಂಟೆ? ನನ್ನ ಪ್ರಕಾರ 10 ನಿಮಿಷ ಸಾಕು. 10 ನಿಮಿಷ ಆದ್ರೂ ಮಾಡ್ತೀನಿ ನಾನು. ಹಲ್ಲೆಲೂಯಾ. 10 ನಿಮಿಷ ಆದ್ರೂ ಮಾಡ್ಬೇಕಲ್ರಿ? ಮಾಡ್ಬೇಕೋ ಬೇಡ? ದೇವ್ರ ವಾಕ್ಯನ ಕೇಳಿಸ್ಕೊಳ್ಳಿ, ದೇವ್ರ ವಾಕ್ಯನ ಓದಿ. ಫಸ್ಟ್ ನೀವು ಬೈಬಲ್ ಓದಿ, ನಂತರ ಎಲ್ಲಾ ಮೆಸೇಜನ್ನು ಕೇಳಬೇಕು. ಎಲ್ಲಾ ಮೆಸೇಜ್ ಕೇಳಿ ದೇವ್ರ ವಾಕ್ಯನೇ ಓದಲ್ಲ ಅಂದ್ರೆ ನನ್ನ ಪ್ರಕಾರ ಇಟ್ಸ್ ವೇಸ್ಟ್. ದೇವ್ರು ನಮ್ಮ ಕೈ ಕೊಟ್ಟಿರುವಂತ ಈ ಸತ್ಯವೇದವನ್ನ ಓದ್ಬೇಕು. ಅನೇಕರು ನೋಡಿದ್ದೀನಿ, ಸತ್ಯವೇದ ಓದಿದ್ರು ಪರವಾಗಿಲ್ಲ, ಎಷ್ಟೋ ಮೆಸೇಜ್ಗಳನ್ನ ಮೆಸೇಜ್ ಮೇಲೆ ಮೆಸೇಜ್, ಮೆಸೇಜ್ ಮೇಲೆ ಮೆಸೇಜ್, ಮೆಸೇಜ್ ಮೇಲೆ ಮೆಸೇಜ್ ಕೇಳ್ತಾ ಇರ್ತಾರೆ. ಏನ್ ಪ್ರಯೋಜನ ಅಲ್ಲಿ? ಏಸಪ್ಪ ಹೇಳ್ತಾ ಇರ್ತಾನೆ, ಅನಿತಾ ದೇವ್ರ ವಾಕ್ಯ ತೆಗೆದು, ಅನಿತಾ ದೇವ್ರ ವಾಕ್ಯ ನಿಮ್ಗೆ ಮಾಡ್ತೀನಿ, ಅನಿತಾ ದೇವ್ರ ವಾಕ್ಯ ತೆಗಿ, ಓದು ಬೈಬಲ್ ಅಂತ ಹೇಳ್ತಾರೆ. ನಾನು ಇಲ್ಲ ಏಸಪ್ಪ, ನಾನು ವಾಕ್ಯಗಳನ್ನ ಕೇಳ್ಕೊಂತ ಇದ್ದೀನಲ್ಲ. ಹಾಗೆ ನಾವು ತುಂಬಾ ಸಬ್ಸ್ಟಿಟ್ಯೂಟ್ ನೋಡ್ತೀವಿ. ಆಪ್ಷನ್ಸ್ ಇದೆ, ನಮ್ಗೆ ಜಾಸ್ತಿ ಆಪ್ಷನ್ಸ್ ಇದೆ. ಇಷ್ಟ ಪ್ರಕಾರ ಆಪ್ಷನ್ ನಾವು ಚೂಸ್ ಮಾಡ್ಕೊ. ಇದಾಗಲ್ಲ ಏಸಪ್ಪ, ಕುತ್ಕೊಂಡು ಓದ್ಬೇಕಲ್ಲ 10 ನಿಮಿಷ ಆಗುತ್ತೆ, ಅಲ್ಲಿ ಕೆಲಸ ಇದೆ. ಕೆಲಸ ಕೇಳ್ಕೊಂಡೇ ನಾನು ಮಾಡ್ತಾ ಇರ್ತೀನಿ ಕೆಲಸನ. ಅನೇಕರು ಮಾಡ್ತಿರ್ತಾನೆ. ನಮಗೆ ಯಾವಾಗ ಮಾಡ್ಬೇಕು ಗೊತ್ತಾ? ಸತ್ಯವೇದ ಓದಿದ ಮೇಲೇನೆ ಮಾಡ್ಬೇಕು. ಹಲ್ಲೆಲೂಯಾ. ನಾನು ಯಾರನ್ನು ಕಂಡಮ್ ಮಾಡ್ತಾರೆ, ಯಾರು ನಾನು ದೂಷಿಸ್ತಾ ಇಲ್ಲ, ಯಾರು ನಾನು ನೋಯಿಸ್ತಾ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರ ವಾಕ್ಯ ನಮ್ಮ ಕೈಯಲ್ಲಿ ದೇವ್ರು ಕೊಟ್ಟಿರೋದೇ. ನಾವು ಏಸು ಕ್ರಿಸ್ತನ ಸಂದೇಶಬೇಕಾದ್ರೆ ಆತರ ಮುಂಭಾಗದಲ್ಲಿ ನಿಂತ್ಕೋಬೇಕಾ? ದೇವ್ರು ಕೇಳೋದು ಅದನ್ನೇ. ಎಷ್ಟು ವಾಕ್ಯಗಳನ್ನ ಓದ್ದೆ, ಎಷ್ಟು ವಾಕ್ಯಗಳು ಒಪ್ಪಿಸ್ಕೊಟ್ಟೆ, ವಾಕ್ಯಾನುಸಾರವಾಗಿ ಜೀವಿಸಿದೆ, ಅದನ್ನೇ ಕೆಲಸನ ಹೊರತು ಎಷ್ಟು ನೀನು ಸೇವೆ ಮಾಡಿದೆ. ಅರ್ಥ ಆಯ್ತಲ್ಲ? ಎಷ್ಟು ನೀನು ದೆವ್ವಗಳನ್ನ ಓಡಿಸ್ದೆ, ಎಷ್ಟು ಜನಗೆ ನೀನು ಗುಣಪಡಿಸ್ದೆ, ಎಷ್ಟು ಸಭೆಗಳನ್ನ ಕಟ್ದೆ, ಎಷ್ಟು ಸಭೆಗಳನ್ನ ನಡೆಸ್ದೆ. ಇವೆಲ್ಲ ಕಾರ್ಯಗಳು ಯಾರು ಮಾಡಿದ್ರಿ? ದೇವರಾತ್ಮ ಮಾಡೋದು. ನಾನು ನೀವು ಮಾಡೋಕ್ಕಾಗೋದೇ ಇಲ್ಲ, ದೇವ್ರು ಮಾಡಿದ್ದಾರೆ. ಅದು ದೇವ್ರು ಬಿಟ್ಬಿಟ್ಟಿದ್ದು. ದೇವ್ರು ಮಾಡಿದಕ್ಕೆ ನಾವು ಮುಂದೆ ಹೇಳೋದಲ್ಲ ದೇವ್ರಿಗೆ. ದೇವ್ರು ನನಗೆ ಕೊಟ್ಟೋದ್ರೆ ಮಾಡಿ ದೇವ್ರ ಮುಂದೆ ಹೇಳೋದು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾನು ಯಾವಾಗಲೂ ನಿಮಗೆ ದೇವ್ರ ವಾಕ್ಯ ದಯವಿಟ್ಟು ಓದಿ. ಕಮಿಟ್ ಯುವರ್ ಸೆಲ್ಫ್ ಟು ರೀಡ್ ದ ಗಾಡ್ಸ್ ವರ್ಡ್.
ನಿಮ್ಮನ್ನು ನೀವು ಒಪ್ಪಿಸ್ಕೊಡಿ ದೇವ್ರ ವಾಕ್ಯ ಓದೋದಕ್ಕೆ. ದೇವರು ಯೇಸು ಕ್ರಿಸ್ತ ನಮ್ಮ ಜೀವಿತದಲ್ಲಿ ಏನಾಗಿದ್ದಾನೆ ಅಂತ ನಾವು ನೋಡಿದ್ವಲ್ಲ, ಆತನ ಏನಾಗಿದ್ದಾನೆ? ಮೊದಲನೇದಾಗಿ ಕುಂಬಾರನಾಗಿದ್ದಾನೆ. ಕುಂಬಾರನಂತ ಆತನು ಆಗಿದ್ದಾನೆ, ನಾವು ಒಪ್ಕೊಳ್ಳೇಬೇಕು. ಯಾಕೆ? ನಾವು ಆತನ ಕೈಗಳಿದ್ದೇವೆ, ನಮ್ಮ ಮೇಲೆ ಆತನಿಗೆ ಅಧಿಕಾರ ಉಂಟು ಅಲ್ವಾ? ನಾವು ಅವನು ಜೇಡಿಮಣ್ಣಾಗಿ ಏನ್ ಮಾಡ್ಬೇಕಾಗಿದೆ? ನಮ್ಮನ್ನ ಒಪ್ಪಿಸ್ಕೊಡ್ಬೇಕು. ಆತನಿಗೆ ಪ್ರಶ್ನೆ ಮಾಡಬಾರ್ದು, ಆತನ ದೂಷಿಸಬಾರ್ದು. ಯಾಕೆ, ಏನು, ಹಿಂಗೆ, ಹಂಗೆ, ಅವ್ರು ಮಾಡಿ, ಹೀಗೆ ಮಾಡಿ, ಏನು ಮಾತಾಡಿಲ್ಲ. ನೀವು ಕುಂಬಾರ ವಾಸ್ ಮಾಡ್ದ ಮುಗೀತಾರೆ ವಾಸೆ. ಆ ವಾಸ್ ಅನ್ಕೊಂಬಾರ ನಾವು ದೊಡ್ಡ ತೊಟ್ಟಿ ಹಾಕ್ತೀವಿ ಅಲ್ವಾ? ಆ ಬ್ಯಾರೆಲ್ ಅಂತಾರಲ್ಲ, ಆ ಯೇಸು ಕ್ರಿಸ್ತನು ಆ ಮೊದಲನೇ ಮದುವೆ ಸಮಯದ ಕಾಣಾ ಊರಿನಲ್ಲಿ ನೀರು ತುಂಬಿಸ್ಕೊಟ್ಟಾಗ ದ್ರಾಕ್ಷಾರಸ ಹಾಕಿಲ್ಲ. ಇವು ದ್ರಾಕ್ಷಾರಸ ಇಟ್ಕೊಂಡಿತ್ತು ಆ ಬ್ಯಾರೆಲ್ಲು. ನಾನು ಚಿಕ್ಕದಾಗಿದ್ದೇನೆ, ವಾಸ್ ಒಪ್ಪಲ್ಲ ಏಸಪ್ಪ, ನೀನು ಅಷ್ಟೇ. ಅದಕ್ಕೆ ಯಾವಾಗಲೂ ಅಷ್ಟೇ, ದೇವ್ರು ಏನ್ ಮಾಡಿದ್ರೆ ಅದಕ್ಕೆ ಒಪ್ಪಿಸ್ಕೊಡಿ. ನಾನೇ ಕಲ್ ನೋಡಿದೀನಿ, ಅದಿಲ್ಲ ಇದಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಹಂಗಿಲ್ಲ, ಅದೆಲ್ಲ ಬೇಡ. ಫಸ್ಟ್ ನೀನು ದೇವ್ರು ಮಾಡಿದ ಅಂತಾನೆ, ನೀನು ಕುಂಬಾರನಾಗಿದ್ದೆ ತಾನೆ, ಏನ್ ಕೊಟ್ಟಿದ್ದಾನೋ ಅದರಲ್ಲೇ ನೀನು ಸಂತೋಷದಿಂದ ತೃಪ್ತಿಯಿಂದ ಏಸಪ್ಪನಿಗೋಸ್ಕರ ಜೀವಿಸ್ಬೇಕು. ಜೋರಾಗಲಿ ಏನ್ ಗೊತ್ತಾಗ್ತಾ ಅದ್ರಲ್ಲಿ ಹೇಳ್ತಾ ಇದ್ರೆ ನೀವು ಗೊಣಗ್ತಾನೆ ಇದ್ದೀರಾ, ಇನ್ನು ಅದು ಕಂಪೇರ್ ಮಾಡ್ಕೊಂತಾನೆ ಇದ್ದೀರಾ, ಹೇಳ್ತಾನೆ ಇದ್ದೀರಾ ನಾನ್ ಸರಿ ಇಲ್ಲ ಅವ್ರು ಸರಿ ಇಲ್ಲ. ನಾನು ನೋಡಿ ಹೆಂಗ್ ಮಾಡೋಣ ದೇವ್ರು? ಹಂಗೆ ಮಾಡೋದು. ಅದು ನಾವೇ ಮಾಡಬೇಕು, ಒಪ್ಪಿಸ್ಕೊಡ್ಬೇಕು. ನನ್ನಲ್ಲಿ ಇಲ್ಲದೆ ಇರೋದು ಅವರಲ್ಲಿ ಏನೋ ಇದೆ, ಅವ್ರು ಇಲ್ಲದೆ ಇರೋದು ನನ್ನಲ್ಲಿ. ಅದನ್ನೇ ದೇವರ ಆತ್ಮ ಮಾಡೋದು. ಅದಕ್ಕೆ ನಾನೇನಾಗಿದ್ದೀನಿ? ಕ್ಲೇ ಆಗಿದ್ದೇನೆ. ದೇವರು ಕುಂಬಾರನಾಗಿದ್ದ, ನಾನು ಜೇಡಿ ಮಣ್ಣಾಗಿದ್ದೆ. ಆಗ ನಾವು ಆತನ ಕರಗಳಲ್ಲಿದ್ದೇವೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರಿಯರೇ, ಆತನ ಕರಗಳಲ್ಲಿದ್ದೇವೆ. ಆತನು ಕುಂಬಾರನಾಗಿ, ನಾನು ಜೇಡಿ ಮಣ್ಣಾಗಿ ಆತನ ಕರಗಳಲ್ಲಿದ್ದೇನೆ. ಆತನು ನಮ್ಮನ್ನ ಆತನ ಸ್ವಾರೂಪ್ಯದ ಹಾಗೆ, ಆತನ ಮೆಚ್ಚುಗೆಯ ಹಾಗೆ, ಆತನ ಇಷ್ಟದಂತೆ ನಮ್ಮನ್ನು ರೂಪಿಸ್ತಾನೆ. ಎರಡನೇದಾಗಿ ದೇವರು ನಮ್ಮ ಜೀವಿತ ಏನಾಗಿದ್ದಾನೆ? ಕುರುಬನಾಗಿದ್ದಾನೆ. ನಾವೇನಾಗಿದ್ದೀವಿ? ಕುರಿಗಳಾಗಿದೆ. ಕುರುಬನಾಗಿ ಆತನು ಮಾಡಬೇಕಾದ ಎಲ್ಲಾ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಕುರುಬನಾಗಿ ದೇವರು ಮಾಡಿಲ್ಲ ಅಂತ ಹೇಳಕ್ಕೆ ಯಾವ ವಿಶ್ವಾಸವೂ ಆಗಲ್ಲ ಪ್ರಿಯರೇ. ಯಾಕಂದ್ರೆ ಆತನು ನಮಗೆ ಬೇಕಾದ ಆಶೀರ್ವಾದ ಕೊಟ್ಟು ನಡೆಸ್ತಾ ಇದ್ದಾನೆ. ಲೋಕದಲ್ಲಿ ನಮ್ಗೆ ಏನ್ ಬೇಕೋ ಅದನ್ನು ಕೊಟ್ಟು ನಡೆಸ್ತಾ ಇದ್ದಾನೆ. ಆದ್ರೆ ನಾವು ಕುರಿಗಳಾಗಿ ಏನ್ ಮಾಡ್ಬೇಕು? ಆತನ ಸ್ವರವನ್ನ ಕೇಳಬೇಕು, ಆತನ ಸ್ವರಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು, ಆತನ ಸ್ವರವನ್ನ ಗುರುತಿಸ್ಬೇಕು, ಆತನ ಸ್ವರಕ್ಕೆ ನಾವು ಹಿಂಬಾಲಿಸ್ಕೊಂಡು ಹೋಗ್ಬೇಕು, ವಿಧೇಯರಾಗಬೇಕು. ಈ ಎಲ್ಲಾ ಕಾರ್ಯಗಳ ನಾವು ಕುರಿಗಳಾಗಿ ಮಾಡಬೇಕು. ಆಗ ನಾವು ಆತನ ಮೊದಲನೇದಾಗಿ ನಾವು ಕುಂಬಾರನಾಗಿ ಆತನ ಕರಗಳಿದ್ದೇವೆ. ಎರಡನೇದಾಗಿ ಕುರುಬರಾಗಿ ಆತನ ಯಾವ್ದ್ರಲ್ಲಿದ್ದೇವೆ? ತೋಳುಗಳಿದ್ದೇವೆ. ಮೂರನೇದಾಗಿ ಆತನು ಒಬ್ಬ ಬೋಧಕನಾಗಿ, ಟೀಚರ್ ಆಗಿ, ನಾವು ಶಿಷ್ಯರಾಗಿ, ನಾವು ಆತನ ಬೋಧಕರಾಗಿ ನಮ್ಗೆಲ್ಲ ಮಾರ್ಗವನ್ನು ತೋರಿಸ್ಕೊಡ್ತಾನೆ. ನಾವೇನ್ ಮಾಡ್ಬೇಕು? ಅದನ್ನ ಕಲಿಯುವವರಾಗಿರಬೇಕು. ಆವಾಗ ನಾವೇನಾಗಿರ್ತೀವಿ? ವಿ ಆರ್ ಇನ್ ಹಿಸ್ ಫೀಟ್. ನಾವು ಆತನ ಪಾದಗಳ ಕಡೆಯಲ್ಲಿ ಇರ್ತೇವೆ. ಎಲ್ಲರೂ ಎದ್ದಿಟ್ಕೋಣ. ದೇವರು ತಾನೇ ಈ ವಾಕ್ಯ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದಾರೆ. ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಏನಾಗಿದ್ದಾನೆ ಅಂತ ಕೇಳಬೇಕಾದ್ರೆ ಅನೇಕ ಸಾರಿ ನಾವು ಆತನನ್ನು ಕೊಟ್ಟಂತ ಆಶೀರ್ವಾದ ಕುರಿತಾಗಿ ಹೇಳ್ತೇವೆ. ಅಷ್ಟೇ ಹೇಳ್ತಾರೆ, ನಮ್ಮ ಜೀವಿತದಲ್ಲಿ ಆತನು ಕುಂಬಾರನಾಗಿದ್ದಾನೆ, ಕುರುಬನಾಗಿದ್ದಾನೆ, ಒಬ್ಬ ಬೋಧಕನಾಗಿದ್ದಾನೆ. ನಾವು ಅದಕ್ಕೆ ಎಷ್ಟು ಹೆಚ್ಚಾಗಿ ಒಪ್ಪಿಸ್ಕೊಟ್ಟು ಜೀವಿಸ್ತಾ ಇದ್ದೇವೆ. ಲೆಟ್ಸ್ ಎಕ್ಸಾಮಿನ್ ಅವರ್ ಸೆಲ್ಫ್. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಸ್ವಲ್ಪ ಕಾಲ ಪ್ರಿಯರೇ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ, ಪರಿಶೀಲಿಸಿಕೊಳ್ಳೋಣ. ಎಷ್ಟು ಸಮಯ ನಾನು ಯೇಸು ಕ್ರಿಸ್ತ ನನ್ನ ಜೀವಿತದಲ್ಲಿ ಕುಂಬಾರನಾಗಿದ್ದಾನೆ ರೆಕಗ್ನೈಸ್ ಮಾಡಿದ್ದೇನೆ. ಎಷ್ಟು ಸಾರಿ ಆತನು ಕುರುಬನಾಗಿದ್ದಾನೆ ರೆಕಗ್ನೈಸ್ ಮಾಡಿದ್ದೇನೆ. ಎಷ್ಟು ಸಾರಿ ಆತನು ನನಗೆ ಬೋಧಕನಾಗಿದ್ದಾನೆ ರೆಕಗ್ನೈಸ್ ಮಾಡಿದ್ದೇನೆ. ನಮ್ಗೆ ಗೊತ್ತಾ ಪ್ರಿಯರೇ, ಆತನು ಇದೆಲ್ಲ ಆಗಿದೆ ನಮ್ಮ ಜೀವಿತದಲ್ಲಿ ಅಂತ. ಅನೇಕ ಸಾರಿ ನಮಗೆ ಏಸಪ್ಪ ಎಲ್ಲ ಕೊಡಬೇಕೆಂದೇ ಆಸೆ ಪಡ್ತೇವೆ. ಆದರೆ ನಾನು ಏನ್ ಮಾಡಬೇಕು ಅದನ್ನು ನಾವು ಯೋಚನೆ ಮಾಡುವವರಾಗಿರಬೇಕು. ಸಭೆಯಾಗಿ ದೇವರಾತ್ಮ ನಮ್ಮನ್ನ ಕೇಳುವಂಥದ್ದು ಅದನ್ನೇ ಪ್ರಿಯರೇ. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹೇಳುವ ವಾಕ್ಯದಂತೆ Yeah.
ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ವಾಕ್ಯದ ಮೂಲಕವಾಗಿ ನಿನ್ನ ಮಕ್ಕಳ ನೀನು ಕರ್ತನೆ ಕಟ್ಟುತ್ತಾ ಇದೆ, ಅದಕ್ಕಾಗಿ ಸ್ತೋತ್ರಪ್ಪ. ಯೇಸಪ್ಪ, ಈ ಲೋಕ ನಶ್ವರ ಕರ್ತ, ನಿನ್ನ ಪ್ರೀತಿ ಒಂದೇ ಅದು ಶಾಶ್ವತವಾಗಿರುವಂಥದ್ದು ಕರ್ತ. ಆ ಪ್ರೀತಿಯನ್ನೇ ಬಯಸುವಂತ ಮಕ್ಕಳಾಗಿ ಕರ್ತ, ನಮ್ಮ ಜೀವಿತದಲ್ಲಿ ನೀನೇನಾಗಿದ್ದಿ ಎಂದು ತಿಳಿದುಕೊಂಡು ನಮ್ಮ ಮಕ್ಕಳಾಗಿ ಜೀವಿಸುವಂತೆ ಕಾರ್ಯ ಮಾಡಿ ಯೇಸಪ್ಪ. ಅಪ್ಪ, ನಮ್ಮ ಜೀವಿತಗಳಿಗೆ ಕರ್ತ ನಾವು ಈ ಲೋಕದಲ್ಲಿ ಅವರು ಕರ್ತ ನೀನು ಕುಂಬಾರನಾಗಿ ನಾವು ಜೇಡಿ ಮಣ್ಣಾಗಿದ್ದೇವೆ ಎಂದು ಪ್ರತಿಬಿಂಬಿಸಬೇಕು ಕರ್ತನೆ. ನೀನು ನಮ್ಮ ಕುರುಬನಾಗಿದ್ದಿ, ನಾವು ನಿನ್ನ ಕುರಿಗಳಾಗಿದ್ದೇವೆ ಎಂದು ಪ್ರತಿಬಿಂಬಿಸಬೇಕು ಯೇಸಪ್ಪ. ನೀನು ನನ್ನ ಬೋಧಕನಾಗಿದ್ದಿ, ನಾವು ನಿನ್ನ ಶಿಷ್ಯರಾಗಿದ್ದೇವೆ ಎಂದು ಪ್ರತಿಬಿಂಬಿಸಬೇಕು ರಾಜ. ಅಪ್ಪ, ಪ್ರತಿಯೊಬ್ಬರನ್ನ ನೀನು ಕಟ್ಟಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಸಾಕು ದೇವ, ನಾವು ಈ ಲೋಕಕ್ಕಾಗಿಯೇ ಜೀವಿಸ್ತಾ ಇದ್ದೇವೆ. ಲೋಕದಲ್ಲಿ ಅನೇಕ ಸಾರಿ ನನ್ನ ಮರೆತು ಬಿಡ್ತಾ ಇದ್ದೇವಲ್ಲ ಯೇಸಪ್ಪ. ದೇವಾ, ನೀನು ನಮಗಾಗಿ ಎಲ್ಲವನ್ನು ಮಾಡಿಕೊಟ್ಟಂತ ದೇವನಾಗಿದ್ದಿ. ನಾವು ನಿನಗಾಗಿ ಏನು ಮಾಡಬೇಕೆಂದು ಪ್ರತಿ ದಿನ ಕೇಳುವಂತ ಮಕ್ಕಳಾಗಿ ನಮ್ಮೆಲ್ಲರನ್ನೂ ಮಾರ್ಪಡಿಸಿಕೊಡು ಕರ್ತ. ಹೌದು ರಾಜ, ಚಿಕ್ಕ ಚಿಕ್ಕದಾಗಿ ನಿನ್ನ ಒಂದು ಕರ್ತನೆ ಸೇವೆಯಲ್ಲಿ ಅಪ್ಪ, ನಿನ್ನ ವಾಕ್ಯಕ್ಕೆ ವಿಧಿಯಾಗಿ ನಡೆಯುವುದರಲ್ಲಿ ಕರ್ತ ಅಪ್ಪ, ನಿನ್ನಲ್ಲಿ ಅನ್ಯೋನ್ಯತವಾಗಿ ಇರೋದ್ರಲ್ಲಿ ಕರ್ತನೆ, ಪ್ರಾರ್ಥನೆ ಮಾಡುವುದರಲ್ಲಿ ಅಪ್ಪ, ಸತ್ಯವೇದ ಓದುವುದರಲ್ಲಿ, ಸಭೆಗೆ ಬರುವುದರಲ್ಲಿ ಅಪ್ಪ, ಆತ್ಮಿಕ ಕಾರ್ಯಗಳಲ್ಲಿ ಕರ್ತ ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಬೇಕಾದಂತ ಕೃಪೆ ಬಲವನ್ನು ಕೊಟ್ಟು ನಡೆಸಿಕೊಂಡು ರಾಜ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಫಾದರ್ ಗಾಡ್. ಎಷ್ಟು ಒಳ್ಳೆಯವನಾಗಿದ್ದಿ ರಾಜ. ನೀನು ಎಷ್ಟು ಕರ್ತನೆ ನಮ್ಮನ್ನು ಕರ್ತನೆ ಪ್ರೀತಿ ಮಾಡಿದಾತನಾಗಿದ್ದಿ. ನಾವು ಪಾಪಗಳನ್ನ ಕ್ಷಮಿಸಿ ಪ್ರತಿ ಸಾರಿ ನಮ್ಮನ್ನು ನಿನ್ನ ಸೈದಾನಿಗೆ ಕರೆದುಕೊಂಡು ಬರೋದು ದೇವನಾಗಿದ್ದೀಯಲ್ಲ ರಾಜ. ವಾಟ್ ವಿ ಕ್ಯಾನ್ ಗಿವ್ ಲಾರ್ಡ್ ಜೀಸಸ್. ನಾವು ಏನು ಕೊಡಲು ಸಾಧ್ಯ ನಿಮಗೆ ಕರ್ತ ಅಪ್ಪ. ನಾವು ನಿನ್ನ ಒಂದು ಕರ್ತನೆ ಹೌದು ರಾಜ, ವಾಕ್ಯಾನುಸಾರ ನಡೆದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂತೆ ಕೃಪೆ ಕೊಟ್ಟು ಬಲ ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ನನ್ನ ಮನೆಯಲ್ಲಿ ನಮ್ಮ ಕರ್ತಾನ ಯೇಸು ಕ್ರಿಸ್ತನ ಕೃಪೆಯು, ತನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ಮೇಲೊಂದಿಗಿರಲಿ. ಪ್ರೇಸ್